ಸೊ ನೆನ್ನೆ ಕ್ಲಾಸಲ್ಲಿ ಜಸ್ಟ್ ನಾವೊಂದು ಬೇಸಿಕ್ ಸೈಟ್ ಕ್ರಿಯೇಟ್ ಮಾಡಿದ್ವಿ ಅಂತಂದರೆ ಅದೇನು ಜಾಸ್ತಿ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಸ್ವಲ್ಪ ನಿಮಗೆ ಒಂದು ವರ್ಡ್ ಪ್ರೆಸ್ ಮೇಲೆ ಸ್ವಲ್ಪ ಐಡಿಯಾ ಇರಲಿ ಅಂತ ಹೇಳ್ಬಿಟ್ಟು ನಾನು ನಿನ್ನೆ ಕ್ಲಾಸನ್ನು ತೊಗೊಂಡಿದ್ದು. ಬಟ್ ಆ್ಯಕ್ಚುಯಲ್ ಕ್ಲಾಸ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನಿನ್ನೆ ನಾವು ಕ್ರಿಯೇಟ್ ಮಾಡಿದಂಥ ಸೈಟ್ ಬಂದು ಇದು ರೈಟ್. ಸೊ ಇದೊಂದು ಬೇಸಿಕ್ ಸೈಟ್. ಓಕೆ, ಸೊ ಇದು ಏನೇನು ಅಲ್ಲ ನಾವು ಕ್ರಿಯೇಟ್ ಮಾಡೋದು, ಬಟ್ ಕಸ್ಟಮೈಸ್ ಆಪ್ಷನ್ ನಿಮಗೆ ಗೊತ್ತಿರಲಿ, ಕಸ್ಟಮೈಸ್ ಹೆಂಗೆ ಮಾಡಬೇಕಾಗತ್ತೆ ಅನ್ನೋದಕ್ಕೋಸ್ಕರ ನಾನು ನಿನ್ನೆ ಕ್ಲಾಸನ್ನು ತೊಗೊಂಡಿದ್ದು. ಬಟ್ ಇವತ್ತಿಂದ ಏನು ಸ್ಟಾರ್ಟ್ ಆಗುತ್ತೆ ಅದು ಅಡ್ವಾನ್ಸ್ ಲೆವೆಲ್ ವೆಬ್ಸೈಟ್ ಡಿಸೈನಿಂಗ್ ಕ್ಲಾಸ್ ಆಗಿರುತ್ತೆ, ರೈಟ್. ಸೊ ನಾವು ನಾನು ನನ್ನ ಕ್ಲೈಂಟಿನ ಒಂದು ಸೈಟ್ ಓಪನ್ ಮಾಡ್ತೀನಿ. ನಾನು ನನ್ನ ಕ್ಲೈಂಟಿಂದ ಸೈಟ್ ಓಪನ್ ಮಾಡಿದಾಗ ಸೊ ಲೆಟ್ ಮೀ ಓಪನ್ ರೈಟ್. ಸೊ ಈ ಒಂದು ಪೇಜನ್ನು ಓಪನ್ ಮಾಡಿದಾಗ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಮಗೊಂದು ಏನು ಕಾಣುತ್ತೆ, ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಕಾಣುತ್ತೆ. ಸೊ ಈ ಫಾರ್ಮನ್ನು ನಾನು ಫಿಲ್ ಮಾಡಿದ್ರೆ ಅವರಿಗೆ ನನ್ನ ಒಂದು ಇನ್ಫಾರ್ಮೇಷನ್ ಏನಿರುತ್ತೆ ಅಲ್ವಾ ಅದು ಹೋಗುತ್ತೆ. ಆಫ್ಟರ್ ದಟ್ ಇಲ್ಲಿ ನೀವು ನೋಡ್ಬೋದು ಕಾಲ್ ಬಟನ್ ಇದೆ, ಕಾಲ್ ನೌ ಬಟನ್, ವಾಟ್ಸಪ್ ಬಟನ್. ಓಕೆ, ಸೊ ಬೇಸಿಕಲಿ ಏನಪ್ಪ ಅಂತಂದರೆ ನಾವು ಏನೊಂದು ಥೀಮನ್ನು ಅಪ್ಲೈ ಮಾಡಿರ್ತೀವಿ, ಆ ಥೀಮಲ್ಲಿ ನಮಗೆ ಜಸ್ಟ್ ನಮ್ಮ ಸೈಟ್ ಹೆಂಗೆ ಕಾಣಬೇಕು ಅನ್ನೋ ಒಂದು ಕಸ್ಟಮೈಸ್ ಆಪ್ಷನ್ ಇರುತ್ತೆ ಅಷ್ಟೇ. ಬಟ್ ಅದನ್ನು ಬಿಟ್ಟು ನಮಗೆ ನಮ್ಮ ಸೈಟಿಗೆ ಎಕ್ಸ್ಟ್ರಾ ಏನಾದರೂ ಹಾಕಬೇಕು ಅಂತ ಅಂದರೆ ಅದು ಕಾಂಟ್ಯಾಕ್ಟ್ ಫಾರ್ಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಕಾಲ್ ನೌ ಬಟನ್ ಆಗಿರ್ಬೋದು, ಪಾಪಪ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಬೇಸಿಕಲಿ ನಮ್ಮ ಸೈಟಿಗೆ ಎಕ್ಸ್ಟರ್ನಲ್ ಆಗಿ ನಾವು ಏನಾದರೂ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಮಗೆ ಆವಾಗ ಪ್ಲಗ್ಗಿನ್ಸ್ ಅಂತ ನಾವು ಹೇಳ್ತೀವಿ, ರೈಟ್. ಸೊ ಈ ಪ್ಲಗ್ಗಿನ್ಸ್ಗಳನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ, ರೈಟ್. ಸೊ ಪ್ಲಗ್ಗಿನ್ಸ್ ನಥಿಂಗ್ ಬಟ್ ಇವಾಗ ನಮ್ಮದೊಂದು ಮೊಬೈಲ್ ಫೋನ್ ಅಂತ ತೊಗೊಳ್ಳೋಣ. ಓಕೆ, ಸೊ ನಮ್ಮದು ಮೊಬೈಲ್ ಫೋನ್ ತೊಗೊಂಡಾಗ ಸ್ಟಾರ್ಟಿಂಗಲ್ಲಿ ಫೋನ್ಪೇ ಆ್ಯಪ್ ಇರುತ್ತಾ? ಇಲ್ಲ. ಝೊಮ್ಯಾಟೊ ಆ್ಯಪ್ ಇರುತ್ತಾ? ಇಲ್ಲ. ಸ್ವಿಗ್ಗಿ ಆ್ಯಪ್ ಇರುತ್ತಾ? ಇಲ್ಲ, ರೈಟ್. ಸೊ ನಾವೇನು ಮಾಡ್ತೀವಿ, ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೋತೀವಿ. ಸೊ ಬಿಕಾಸ್ ಏನಕ್ಕೆ ಈ ಕೆಲವೆಲ್ಲ ಆ್ಯಪ್ಸ್ಗಳೇನಿದ್ದಾವೆ ಇವೆಲ್ಲ ಎಕ್ಸ್ಟರ್ನಲ್ ಆ್ಯಪ್ಸ್, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ರೈಟ್. ಆ್ಯಂಡ್ ದೆನ್ ಫೋನ್ಪೇ, ಗೂಗಲ್ ಪೇ, ಯೂಟ್ಯೂಬ್. ಸೊ ಇವೆಲ್ಲ ಏನು ಎಕ್ಸ್ಟರ್ನಲ್ ಆ್ಯಪ್ಸ್. ಸೊ ನಾವು ಎಕ್ಸ್ಟರ್ನಲ್ ಆ್ಯಪ್ಸ್ ನಮಗೆ ಬೇಕು ಅಂತಂದಾಗ ನಾವೇನು ಮಾಡ್ತೀವಿ, ಆ್ಯಪ್ ಸ್ಟೋರಿಗೆ ಹೋಗಿ ಅಥವಾ ಪ್ಲೇ ಸ್ಟೋರಿಗೆ ಹೋಗಿ ನಾವು ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ವರ್ಡ್ ಪ್ರೆಸ್ಸಲ್ಲೂ ಕೂಡ ನಮಗೆ ಎಕ್ಸ್ಟರ್ನಲ್ ಆಗಿ ಏನಾದರೂ ಸೋರ್ಸ್ ನಮ್ಮ ಸೈಟಿಗೆ ಆ್ಯಡ್ ಮಾಡಬೇಕು ಅಂತ ಅಂದಾಗ ನಾವು ಪ್ಲಗ್ಗಿನ್ಸನ್ನು ಇನ್ಸ್ಟಾಲ್ ಮಾಡ್ಕೋತೀವಿ. ಸ್ಮಾರ್ಟ್ಫೋನಲ್ಲಿ ಫೋನ್ಸ್ಗಳಲ್ಲಿ ಹೆಂಗೆ ಆ್ಯಪ್ಸ್ಗಳು ಯಾವ ಥರನೋ ಆ ರೀತಿ ವರ್ಡ್ ಪ್ರೆಸ್ಸಲ್ಲಿ ಪ್ಲಗ್ಗಿನ್ಸ್. ಓಕೆ, ಆ್ಯಂಡ್ ಇಲ್ಲೇನು 3 ಮೆಂಬರ್ಸ್ ಇದ್ದೀರಲ್ಲ, ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಬಿಕಾಸ್ ನೀವು ಮಾತಾಡೋದು ನನಗೆ ಕೇಳಿಸಲ್ಲ ರೆಕಾರ್ಡಿಂಗಲ್ಲಿ ಇರೋದ್ರಿಂದ. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ಇಲ್ಲಿ ಚಾಟ್ ಬಾಕ್ಸಲ್ಲಿ ಇರುತ್ತೆ, ಚಾಟ್ ಬಾಕ್ಸ್ ಇದೆ ಅಲ್ಲ, ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಡೌಟ್ಸನ್ನು ನಾನು ಕ್ಲಿಯರ್ ಮಾಡ್ತೀನಿ, ರೈಟ್. ಸೊ ಪ್ಲಗ್ಗಿನ್ಸ್ ಗೊತ್ತಾಯ್ತಲ್ವಾ ಡೆಫಿನೇಷನ್ ಪ್ಲಗ್ಗಿನ್ ಅಂದರೆ ಏನು ಅಂತ. ಸೊ ಎಸ್ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನಾವು ಈ ಪ್ಲಗ್ಗಿನ್ಸ್ಗಳನ್ನು ಹೆಂಗೆ ಇನ್ಸ್ಟಾಲ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ಸೈಟನ್ನು ಕ್ರಿಯೇಟ್ ಮಾಡ್ತಿದ್ದೀರ. ಓಕೆ, ಇದು ನಿಮ್ಮ ಸೈಟ್. ಈ ಸೈಟಿಗೆ ನೀವು ವಾಟ್ಸಪ್ ಬಟನನ್ನು ಹಾಕಬೇಕು, ಕಾಲ್ ಬಟನನ್ನು ಹಾಕಬೇಕು, ಫಾರ್ಮನ್ನು ಹಾಕಬೇಕು, ರೈಟ್. ಸೊ ಇವೆಲ್ಲವುದು ಏನಕ್ಕೆ ನಾವು ಇನ್ಸ್ಟಾಲ್ ಮಾಡ್ತೀವಿ ಅಂತ ಅಂದರೆ ನಿಮ್ಮ ಸೈಟನ್ನು ಯಾರಾದರೂ ಒಬ್ಬರು ಓಪನ್ ಮಾಡ್ತಾರೆ ಅಂತ ಅಂದಾಗ ಆ ಸೈಟಲ್ಲಿ
ಆ ಆ ಪರ್ಟಿಕ್ಯುಲರ್ ಬಿಸ್ನೆಸ್ಸನ್ನು ಅಥವಾ ಪರ್ಟಿಕ್ಯುಲರ್ ಬಿಸ್ನೆಸ್ ಓನರನ್ನು ಕಾಂಟ್ಯಾಕ್ಟ್ ಅಂತ ಮಾಡೋಕ್ಕೋಸ್ಕರ ನಮಗೆ ಆಪ್ಷನ್ಸ್ ಇರಲೇಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇದು ನನ್ನ ಕ್ಲೈಂಟ್ ಸೈಟ್. ಓಕೆ, ಸೊ ನಾನು ಕ್ರಿಯೇಟ್ ಮಾಡಿದಂಥ ಸೈಟ್. ಇಲ್ಲಿ ನೀವು ನೋಡಿದ್ರೆ ಅವರು ಈ ಕಾಂಟ್ಯಾಕ್ಟ್ ಫಾರ್ಮ್ ಮೂಲಕ ಕೂಡ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು, ರೈಟ್? ಸೊ ಇಲ್ಲಿ ಫೋನ್ ಆಪ್ಷನ್ ಇದೆ, ಫೋನ್ ಮೂಲಕ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ರೈಟ್? ಸೊ ದೆನ್ ಇಲ್ಲಿ ವಾಟ್ಸಪ್ ಇದೆ. ಈ ವಾಟ್ಸಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಾನು ವಾಟ್ಸಪ್ ಹೋಗ್ತೀನಿ. ಸಿ, ಸೊ ಲ್ಯಾಪ್ಟಾಪಲ್ಲಿ ಇರೋದ್ರಿಂದ ಹೋಗ್ತಿಲ್ಲ, ಬಟ್ ಮೊಬೈಲ್ ಫೋನಲ್ಲಿ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡ್ಬೋದು. ಸೊ ಕಾಲ್ ಬಟನ್, ಅಫ್ಕೋರ್ಸ್ ಕಾಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಕಾಲ್ ಮಾಡ್ಬೋದು, ರೈಟ್? ಸೊ ಈ ರೀತಿ, ಸೊ ಬೇಸಿಕಲಿ ಏನಪ್ಪ ಅಂತ ಅಂದರೆ, ಒಂದು ಸೈಟಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸರ್ವಿಸಿಗೆ ಸಂಬಂಧಪಟ್ಟಂಗೆ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅವ್ರನ್ನ ಅಂತ ಅಂದಾಗ ಕೆಲವು ಆಪ್ಷನ್ಸ್ಗಳನ್ನು ನಾವು ಕೊಡಲೇಬೇಕಾಗುತ್ತೆ. ಅದು ಫೋನ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಫಾರ್ಮ್ ಆಗಿರ್ಬೋದು, ರೈಟ್? ಬಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ಈ ಆಪ್ಷನ್ಸ್ಗಳನ್ನು ಕೊಡಬೇಕು. ಇದು ಬೈ ಡಿಫಾಲ್ಟ್ ಆಗಿ ನಮಗೆ ವರ್ಡ್ ಪ್ರೆಸ್ಸಲ್ಲಿ ಬಂದಿರೋದಿಲ್ಲ, ಅಥವಾ ಯಾವ ಥೀಮಲ್ಲೂ ಕೂಡ ಬಂದಿರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಪ್ಲಗಿನ್ಸನ್ನು ಇನ್ಸ್ಟಾಲ್ ಮಾಡಬೇಕು, ರೈಟ್? ಸೊ ಪ್ಲಗಿನ್ಸನ್ನು ಇನ್ಸ್ಟಾಲ್ ಮಾಡಬೇಕಾಗಿರೋದ್ರಿಂದ ಫಸ್ಟ್ ನಾನು ನಿಮಗೆ ಕ್ಲಿಯರ್ ಮಾಡೋದು, ಇಲ್ಲೊಂದು ಕಾಂಟ್ಯಾಕ್ಟ್ ಫಾರ್ಮ್ ಇದೆ, ರೈಟ್? ಓಕೆ, ಸೊ ಈ ಕಾಂಟ್ಯಾಕ್ಟ್ ಫಾರ್ಮನ್ನು ನಾನು ಯಾವ ರೀತಿ ಕ್ರಿಯೇಟ್ ಮಾಡೋದು, ಈ ಕಾಂಟ್ಯಾಕ್ಟ್ ಫಾರ್ಮನ್ನು ಯಾವ ರೀತಿ ಇನ್ಸರ್ಟ್ ಮಾಡೋದು ಅನ್ನೋದನ್ನು ತೋರಿಸ್ತೇನೆ. ಸೊ ಫಸ್ಟ್ ನೀವೇನು ಮಾಡಬೇಕು, ಡ್ಯಾಶ್ ಬೋರ್ಡಿಗೆ ಹೋಗಬೇಕು. ರೈಟ್? ಸೊ ಡ್ಯಾಶ್ ಬೋರ್ಡಿಗೆ ಹೋಗಬೇಕು. ಜಯಂತ್, ಡೋಂಟ್ ವರಿ, ಲೇಟಾಗಿ ಅಟೆಂಡ್ ಆಗಿದ್ದೀರಾ, ನಿಮಗೆ ಇದು ರೆಕಾರ್ಡಿಂಗ್ ಕ್ಲಾಸ್ ಸಿಗುತ್ತೆ. ಓಕೆ, ಜಸ್ಟ್ ಫೋಕಸ್ ಆ್ಯಸ್ ಫಾರ್ ನೌ. ಆ್ಯಂಡ್ ಯಾರು ಮಾತಾಡಬೇಡಿ, ಬಿಕಾಸ್ ನನಗೆ ಕೇಳಿಸಲ್ಲ. ನಿಮ್ಗೆ ಏನೇ ಡೌಟ್ ಇದ್ದರೆ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ರೈಟ್? ಸೊ ಪ್ಲಗಿನ್ಸನ್ನು ಇನ್ಸ್ಟಾಲ್ ಮಾಡಬೇಕು. ದ ಫಸ್ಟ್ ಒನ್ ಈಸ್ ಕಾಂಟ್ಯಾಕ್ಟ್ ಫಾರ್ಮ್. ಕಾಂಟ್ಯಾಕ್ಟ್ ಫಾರ್ಮ್ ನಥಿಂಗ್ ಬಟ್, ಸಿ, ಒಂದು ಯೂಸರ್ ಇನ್ಫಾರ್ಮೇಷನನ್ನು ನಾವು ಕಲೆಕ್ಟ್ ಮಾಡ್ಕೋತೀವಿ. ಅವ್ರ ಇಮೇಲ್ ಐ ಡಿ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು. ಸಿ, ಇನ್ ದಿಸ್ ಮ್ಯಾಟರ್, ಸಿ ಕೋರ್ಸ್ ಅಂತ ನಾನು ಮೆನ್ಷನ್ ಮಾಡಿದ್ದೇನೆ. ಸೊ ಈ ಕಾಂಟ್ಯಾಕ್ಟ್ ಫಾರ್ಮನ್ನು ಅವ್ರು ಫಿಲ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಅಂದರೆ, ಅವರ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. ಓಕೆ, ಸೊ ಆಫ್ಟರ್ ದಟ್ ಈ ಕಂಪ್ನಿಯ ಪ್ರಾಜೆಕ್ಟ್ ಮ್ಯಾನೇಜರ್ ಏನಿದ್ದಾರೆ, ರೈಟ್, ಅಥವಾ ಸೈಟ್ ಹ್ಯಾಂಡ್ಲ್ ಮಾಡೋರು ಏನಿದ್ದಾರೆ, ಅವರಿಗೆ ಕಾಲ್ ಮಾಡಿ ಅವರ ಬಿಸ್ನೆಸ್ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಒಂದು ಮೆಥಡ್. ಸೊ ಕಾಂಟ್ಯಾಕ್ಟ್ ಫಾರ್ಮ್ ಏನಕ್ಕೆ, ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೋಸ್ಕರ ಲೀಡ್ಸಿಂದ ಅಥವಾ ಜನರಿಂದ ನಾವು ಒಂದು ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡ್ಕೋತೀವಿ. ಅದಕ್ಕೆ ನಾವು ಕಾಂಟ್ಯಾಕ್ಟ್ ಫಾರ್ಮನ್ನು ಯೂಸ್ ಮಾಡ್ತೀವಿ. ಐದರ್ ಇಲ್ಲ, ಅವ್ರು ಡೈರೆಕ್ಟಾಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತಂದರೆ ವಾಟ್ಸಪ್ ಬಟನನ್ನು ಕೂಡ ಕೊಟ್ಟಿರ್ತೀವಿ, ಕಾಲ್ ಬಟನನ್ನು ಕೂಡ ಕೊಟ್ಟಿರ್ತೀವಿ. ಓಕೆ, ಸೊ ಫಸ್ಟ್ ಒನ್ ಈಸ್ ಕಾಂಟ್ಯಾಕ್ಟ್ ಫಾರ್ಮ್. ಸೊ ಕಾಂಟ್ಯಾಕ್ಟ್ ಫಾರ್ಮ್ ಇದು ಬೇಕು ಅಂತಂದರೆ ಅಫ್ಕೋರ್ಸ್ ನಮಗೆ ಡ್ಯಾಶ್ ಬೋರ್ಡ್ಗೆ ಹೋಗಬೇಕಾಗುತ್ತೆ, ರೈಟ್? ಸೊ ಡ್ಯಾಶ್ ಬೋರ್ಡ್ಗೆ ಹೋದಾಗ ಜಸ್ಟ್ ಸರ್ಚ್ ಮಾಡಿ ಪ್ಲಗಿನ್ಸ್ ಅನ್ನೋ ಎಲ್ಲಿ ಕಾಣ್ತಿದೆ, ರೈಟ್? ಸೊ ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತೀನಿ, ಇಫ್ ಇನ್ ಕೇಸ್ ಯಾವುದಾದ್ರೂ ಆಪ್ಷನ್ ನಿಮಗೆ ಕಾಣಲಿಲ್ಲ ಅಂದರೆ ಜಸ್ಟ್ ನಿಮ್ಮ ಮೌಸ್ ಕರ್ಸರನ್ನು ಈ ರೀತಿ ಇಟ್ಕೊಂಡು ಬನ್ನಿ. ಸೊ ಆವಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಆಪ್ಷನಲ್ಲಿ ಸಬ್ ಆಪ್ಷನ್ಸ್ಗಳು ಯಾವುದಿರ್ತವೆ ಅವೆಲ್ಲವುದು ಕೂಡ ಓಪನ್ ಆಗ್ತವೆ, ರೈಟ್? ಸೊ ಇನ್ ದಿಸ್ ಮ್ಯಾಟರ್ ಅಪಿಯರೆನ್ಸ್ ಅಂಡರಲ್ಲಿ ಪ್ಲಗಿನ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಬೈ ಡಿಫಾಲ್ಟ್ ನಮಗೆ ಸಾಕಷ್ಟು ಪ್ಲಗಿನ್ಸ್ಗಳು ಸಿಗ್ತವೆ. ಓಕೆ, ಬಟ್ ನಾವು ಹೊಸದಾಗಿ ಪ್ಲಗಿನನ್ನು ಆ್ಯಡ್ ಮಾಡಬೇಕಾಗಿರೋದ್ರಿಂದ ಆ್ಯಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ನಮಗೇನು ಬೇಕು, ಕಾಂಟ್ಯಾಕ್ಟ್ ಫಾರ್ಮ್. ಸೊ ನಾನಿಲ್ಲಿ ಸರ್ಚ್ ಮಾಡ್ತೀನಿ ಕಾಂಟ್ಯಾಕ್ಟ್ ಫಾರ್ಮ್ ಅಂತ, ರೈಟ್? ಸೊ ಕಾಂಟ್ಯಾಕ್ಟ್ ಫಾರ್ಮ್ ಅಂತ ಸರ್ಚ್ ಮಾಡಿದಾಗ ನಮಗೆ ಕಾಂಟ್ಯಾಕ್ಟ್ ಫಾರ್ಮಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಪ್ಲಗಿನ್ಸ್ಗಳು ಇಲ್ಲಿ ಸಿಗ್ತವೆ, ಸಿಕ್ಕಾಪಟ್ಟೆ ಪ್ಲಗಿನ್ಸ್ಗಳು. ಸೊ ಜಸ್ಟ್ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ ಫೋನಲ್ಲಿ ಹೋಗ್ಬಿಟ್ಟು ಕಾರ್ ರೇಸ್ ಅಂತ ಸರ್ಚ್ ಮಾಡಿದಾಗ, ಪ್ಲೇಸ್ಟೋರಲ್ಲಿ ಹೋಗಿ ಕಾರ್ ರೇಸ್ ಅಂತ ಸರ್ಚ್ ಮಾಡಿದಾಗ ಆ ಕಾರ್ ರೇಸ್ ಆ್ಯಪ್ಸ್ಗಳು ನಿಮಗೆ ಎಷ್ಟೊಂದು ಕಾಣ್ತವೆ, ರೈಟ್? ಸೊ ಸಾಕಷ್ಟು ಕಾರ್ ರೇಸ್ಗಳ ಆ್ಯಪ್ಸ್ಗಳು ನಮಗೆ ಕಾಣ್ತವೆ, ಗೇಮ್ ಆ್ಯಪ್ಸ್ಗಳು ಕಾಣ್ತವೆ. ಸೊ ಇವಾಗ ನೀವೊಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ತಿದ್ದೀರಾ ಅಂತ ಅಂದಾಗ ಯಾವುದ್ರ ಬೇಸ್ ಮೇಲೆ ಇನ್ಸ್ಟಾಲ್ ಮಾಡ್ತೀರಾ?
ರೈಟ್. ಸೊ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಕಾರ್ ರೇಸ್ ಅನ್ನೋ ಒಂದು ಆಪ್ಷನ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಬೇಕು ಅಂದ್ಕೊಂಡಿರ್ತೀರ. ಕಾರ್ ರೇಸ್ ಅಂತ ನೀವು ಸರ್ಚ್ ಮಾಡ್ತೀರಾ, ರೈಟ್. ಸೊ ನೀವು ಸರ್ಚ್ ಮಾಡಿದಾಗ ಸಾಕಷ್ಟು ಆ್ಯಪ್ಸ್ಗಳು ಬರ್ತವೆ. ಅದರಲ್ಲಿ ಬೆಸ್ಟ್ ಒನ್ ಹೆಂಗೆ ನೀವು ಚೂಸ್ ಮಾಡ್ತೀರಾ, ಆನ್ ವಾಟ್ ಬೇಸಿಸ್ ನೀವು ಚೂಸ್ ಮಾಡ್ತೀರಾ ಅಥವಾ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋತೀರಾ. ರೇಟಿಂಗ್ಸ್, ಎಸ್, ರಿವ್ಯೂಸ್ ಆ್ಯಂಡ್ ರೇಟಿಂಗ್ಸ್ ಅಂತ ಇರ್ತವೆ, ರೈಟ್. ಸೊ ಅದ್ರ ಬೇಸ್ ಮೇಲೆ ನಾವು ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಕೋತೀವಿ. ಅದೇ ರೀತಿ ಇಲ್ಲೂ ಕೂಡ ರಿವ್ಯೂಸ್ ಆ್ಯಂಡ್ ರೇಟಿಂಗ್ಸ್ ಅಂತ ಇರ್ತವೆ. ಸಿ, ನಿಮಗೆ ಯಾವ್ದು ಇಷ್ಟನೋ ಆ ಪ್ಲಗಿನನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಬಟ್ ನಾನು ಪ್ರಿಫರ್ ಮಾಡೋದು ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್. ರೈಟ್. ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್ ಅನ್ನೋ ಒಂದು ಫಾರ್ಮ್ ಇದೆ, ಅದು ಪ್ಲಗಿನ್ ಇದೆ. ಸೊ ಆ ಪ್ಲಗಿನನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಸಿ, ಸ್ಪೆಲ್ಲಿಂಗ್ ತಪ್ಪು ಹೊಡೆದ್ರೆ ಬರೋದಿಲ್ಲ. ಸೊ ಮೇಕ್ ಶೂರ್ ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ಟೈಪ್ ಮಾಡಿ. ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್. ಸೊ ಇಲ್ಲಿ ನೀವು ನೋಡ್ಬೋದು 7,000+ ಆ್ಯಕ್ಟಿವ್ ಇನ್ಸ್ಟಾಲೇಷನ್ಸ್ ಇದ್ದಾವೆ. ಸೊ ನಾನು ಇದನ್ನ ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂತಂದರೆ, ಇದು ತುಂಬ ಈಸಿ ಸೆಟಪ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಈ ಒಂದು ನಾನು ನನ್ನ ಕ್ಲೈಂಟ್ ಸೈಟಲ್ಲೂ ಕೂಡ ಅದನ್ನೇ ನಾನು ಇನ್ಸ್ಟಾಲ್ ಮಾಡಿರೋದು, ರೈಟ್. ಸೊ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್ ನೀವೇನು ಮಾಡಬೇಕು, ಇಲ್ಲಿ ಇನ್ಸ್ಟಾಲ್ ಆಪ್ಷನ್ ಇರುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಜಸ್ಟ್ ಲೈಕ್ ಸ್ಮಾರ್ಟ್ಫೋನಲ್ಲಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋತೀವಿ ಅಲ್ವಾ, ಅದೇ ರೀತಿ ಇಲ್ಲಿ ನಾವು ಕಾಂಟ್ಯಾಕ್ಟ್ ಫಾರ್ಮನ್ನು ಇನ್ಸ್ಟಾಲ್ ಮಾಡ್ಕೋತೀವಿ. ಸೊ ದೆನ್ ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ತಿಳ್ಕೊಳ್ಳಿ, ನಾವು ಯಾವುದೇ ಪ್ಲಗಿನನ್ನು ಇನ್ಸ್ಟಾಲ್ ಮಾಡಿದ್ರೂ ಕೂಡ ಅದು ಲೆಫ್ಟ್ ಹ್ಯಾಂಡ್ ಸೈಡ್ ಡ್ಯಾಶ್ ಬೋರ್ಡಲ್ಲಿ ಬಂದಿರುತ್ತೆ. ನೀವು ಯಾವ ಪ್ಲಗಿನನ್ನು ಇನ್ಸ್ಟಾಲ್ ಮಾಡಿದ್ರು ಕೂಡ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಂದಿರುತ್ತೆ. ಸಿ, ಇಲ್ಲಿ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್ ನಾವು ಇನ್ಸ್ಟಾಲ್ ಮಾಡಿದ್ವಿ. ಸೊ ಇನ್ಸ್ಟಾಲ್ ಮಾಡಿದಾದ್ಮೇಲೆ ಆ್ಯಕ್ಟಿವೇಟ್ ಮಾಡಿದ್ವಿ. ಸೊ ಅದೇನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಡ್ಯಾಶ್ ಬೋರ್ಡಲ್ಲಿ ಬಂದಿರುತ್ತೆ. ಸೊ ನೀವು ಇವಾಗ ಏನು ಮಾಡಬೇಕು ಅಂತಂದರೆ, ಈ ಕಾಂಟ್ಯಾಕ್ಟ್ ಫಾರ್ಮಲ್ಲ ಒಂದನ್ನು ನಾವು ಕ್ರಿಯೇಟ್ ಮಾಡಬೇಕು. ಸೊ ನಮಗೆ ಬೇಸಿಕಲಿ ಯಾವ ಬಿಸ್ನೆಸ್ಸಿಗೆ ಬೇಕು ಅದ್ರ ಬೇಸ್ ಮೇಲೆ ಒಂದು ಕಾಂಟ್ಯಾಕ್ಟ್ ಫಾರ್ಮನ್ನು ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಇನ್ ದಿಸ್ ಕೇಸ್ ಸಿ, ನಾನು ನೇಮ್ ಕಲೆಕ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಅವರ ಇಮೇಲನ್ನು ಕಲೆಕ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಅವರು ಯಾವ ಕೋರ್ಸಲ್ಲಿ ಇಂಟ್ರೆಸ್ಟ್ ಇದ್ದಾರೆ, ಸೊ ಆ ಕೋರ್ಸನ್ನು ಕಲೆಕ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಅವ್ರಿಗೇನಾದರೂ ಕ್ವೇರೀಸ್ ಇದ್ದರೆ, ಓಕೆ ಅಂತಂದರೆ ಅವ್ರಿಗೇನಾದರೂ ಕ್ವಶನ್ಸ್ ಏನಾದರೂ ಇದ್ದರೆ ಅದನ್ನು ಕಲೆಕ್ಟ್ ಮಾಡ್ತಿದ್ದೀವಿ. ಅದಾದಮೇಲೆ ಫೋನ್ ನಂಬರನ್ನು ಕಲೆಕ್ಟ್ ಮಾಡ್ತಿದ್ದೀವಿ, ರೈಟ್. ಸೊ ಇಷ್ಟು ಆಪ್ಷನನ್ನು ನಾನು ಕಲೆಕ್ಟ್ ಮಾಡ್ತೀನಿ. ಸೊ ಇನ್ ದಿಸ್ ಮ್ಯಾಟರ್ ಬೇಸಿಕಲಿ ನೀವು ಯಾವ ಒಂದು ಬಿಸ್ನೆಸ್ಸಿಗೆ ನೀವು ಕಾಂಟ್ಯಾಕ್ಟ್ ಫಾರ್ಮನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅದ್ರ ಬೇಸ್ ಮೇಲೆ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಕಾಂಟ್ಯಾಕ್ಟ್ ಫಾರ್ಮನ್ನು. ಬಟ್ ಮೇಕ್ ಶೋರ್ ನಾವು ಯಾವುದೇ ಕಾಂಟ್ಯಾಕ್ಟ್ ಫಾರ್ಮಲ್ಲಿ ಕ್ರಿಯೇಟ್ ಮಾಡಿದ್ರು ಕೂಡ ಅಲ್ಲಿ 3 ಥಿಂಗ್ಸನ್ನು ನಾವು ಕಲೆಕ್ಟ್ ಮಾಡೇ ಮಾಡ್ತೀವಿ. ಒಂದು ನೇಮ್, ಇನ್ನೊಂದು ಇಮೇಲ್, ಇನ್ನೊಂದು ಫೋನ್ ನಂಬರ್. ಈ 3 ಇದ್ದೇ ಇರುತ್ತೆ, ರೈಟ್. ಸೊ ಇನ್ನು ಎಕ್ಸ್ಟ್ರಾ ಏನು ಬೇಕು ಅನ್ನೋದು ಇಫ್ ಇನ್ ಕೇಸ್ ನಿಮ್ಮ ಕ್ಲೈಂಟೇ ನಿಮಗೆ ಹೇಳ್ತಾರೆ, ಇಫ್ ಇನ್ ಕೇಸ್ ನನಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಬೇಕು ಅಂತ ಅಂದಾಗ ಅವಾಗ ಕಾಂಟ್ಯಾಕ್ಟ್ ಫಾರ್ಮಲ್ಲಿ ನೀವು ಅದನ್ನು ಆ್ಯಡ್ ಮಾಡಿದ್ರೆ ಮುಗ್ದೋಗುತ್ತೆ. ಬಟ್ ಎಲ್ಲ ಬಿಸ್ನೆಸ್ಗೂ ಕೂಡ ನೇಮು, ಇಮೇಲ್, ಫೋನ್ ನಂಬರ್ ಅಂತೂ ಡೆಫಿನೆಟ್ಲಿ ಕಲೆಕ್ಟ್ ಮಾಡ್ತೀವಿ. ಸೊ ಇಲ್ಲೂ ಕೂಡ ನಾವು ಅದನ್ನೇ ಮಾಡ್ತೀವಿ, ಓಕೆ. ಸೊ ಒನ್ಸ್ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್ಕನ್ನು ನಾವು ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಸಿ, ಇಲ್ಲಿದೆ ಆಪ್ಷನ್ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್. ಜಸ್ಟ್ ಓಪನ್ ಮಾಡಿ, ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪಾಪಪ್ ಬರುತ್ತೆ, ಅದನ್ನು ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದಾಗ ಸೊ ನಿಮ್ಗೊಂದು ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟರ್ಫೇಸ್ ಓಪನ್ ಆದಾಗ ನಾವಿಲ್ಲಿ ಫಸ್ಟ್ ಏನು ಮಾಡಬೇಕು, ಒಂದು ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು, ಓಕೆ. ಸೊ ಕ್ರಿಯೇಟ್ ಮಾಡಬೇಕು ಅಂತ ಅಂದಾಗ ಇಲ್ಲಿ ಆ್ಯಡ್ ನ್ಯೂ ಫಾರ್ಮ್ ಅನ್ನೋ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ, ರೈಟ್. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ.
ಸೊ ಫಸ್ಟ್ ನೀವೇನು ಮಾಡಬೇಕು, ಫಾರ್ಮ್ ನೇಮನ್ನು ನೀವು ಕೊಡಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಡೆಮೋ ಫಾರ್ಮ್ ಅಂತ ಕೊಡ್ತೀನಿ. ಓಕೆ, ಸೊ ಅದಾದಮೇಲೆ ಸೇವ್ ಮಾಡಿ. ರೈಟ್, ಸೊ ಸೇವ್ ಮಾಡಿದಾಗ ಇಲ್ಲಿ ನಮಗೆ ಕ್ಲಿಯರಾಗಿ ಕೇಳುತ್ತೆ, ಪ್ಲೀಸ್ ಸೆಲೆಕ್ಟ್ ಫಾರ್ಮ್ ಟೆಂಪ್ಲೇಟ್ ಫ್ರಮ್ ಲಿಸ್ಟ್ ಬಿಲೋ ಅಂತ. ಅಂದರೆ ಇಲ್ಲಿ ನಮಗೆ ಟೆಂಪ್ಲೇಟ್ಸ್ಗಳು ಕೊಟ್ಟಿರ್ತಾರೆ, ಟೆಂಪ್ಲೇಟ್ಸ್, ಫಾರ್ಮಿನ ಟೆಂಪ್ಲೇಟ್ಸ್. ಸೊ ನಿಮಗೆ ಯಾವ ಟೆಂಪ್ಲೇಟ್ ಬೇಕು ನೀವು ಅದನ್ನು ಚೂಸ್ ಮಾಡ್ಕೊಳ್ಳಿ. ಓಕೆ, ಬಟ್ ಆ್ಯಸ್ ಆಫ್ ನಾವು ನಾನು ಇದನ್ನು ಚೂಸ್ ಮಾಡ್ಕೋತೀನಿ. ನಿಮ್ಗೆ ಯಾವುದು ಬೇಕು ನೀವು ಅದನ್ನು ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ನಾನಿವಾಗ ಇದನ್ನು ಚೂಸ್ ಮಾಡ್ತೀನಿ, ಬೇಸ್ ಕಾಂಟ್ಯಾಕ್ಟ್ ಅಂತ ಏನಿದೆ ಅಲ್ವಾ, ಈ ಟೆಂಪ್ಲೇಟನ್ನು ಚೂಸ್ ಮಾಡ್ತೀನಿ. ಚೂಸ್ ಮಾಡಿದಾದ್ಮೇಲೆ ಮೇಕ್ ಶೋರ್ ನೀವು ಫಾರ್ಮ್ ನೇಮನ್ನು ಕೊಡಬೇಕಾಗತ್ತೆ. ರೈಟ್, ಸೊ ದೆನ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಓಕೆ, ಸೊ ಇಲ್ಲಿ ನಮಗೆ ಶಾರ್ಟ್ ಕೋಡ್ ಅಂತ ಬರುತ್ತೆ. ಶಾರ್ಟ್ ಕೋಡ್. ಸೊ ಶಾರ್ಟ್ ಕೋಡ್ ಅಂತ ಬಂದಾಗ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಒಂದು ಶಾರ್ಟ್ ಕೋಡ್ ಕಾಣಿಸುತ್ತೆ. ಓಕೆ, ಸೊ ಈ ಶಾರ್ಟ್ ಕೋಡನ್ನು ನೀವೇನು ಮಾಡಬೇಕು, ಕಾಪಿ ಮಾಡಬೇಕು. ರೈಟ್, ಸೊ ಕಾಪಿ ಮಾಡಿ, ಕಾಪಿ ಮಾಡಿಬಿಟ್ಟು ಸೇವ್ ಮಾಡಿ. ನಾವು ಈ ಶಾರ್ಟ್ ಕೋಡನ್ನು ನಾವು ಕಾಪಿ ಮಾಡಿದ್ದೀವಿ ಅಲ್ವಾ, ಸೊ ನಾವು ಕ್ರಿಯೇಟ್ ಮಾಡಿರೋ ಕಾಂಟ್ಯಾಕ್ಟ್ ಫಾರ್ಮ್ ಎಲ್ಲಿ ಡಿಸ್ಪ್ಲೇ ಆಗಬೇಕು ಅಥವಾ ಯಾವ ಪೇಜಲ್ಲಿ ಡಿಸ್ಪ್ಲೇ ಆಗಬೇಕು. ಓಕೆ, ಸೊ ಆ ಪೇಜಲ್ಲಿ ನೀವು ಆ ಶಾರ್ಟ್ ಕೋಡನ್ನು ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಇನ್ ದಿಸ್ ಕೇಸ್ ನಾನು ಹೋಮ್ ಪೇಜಲ್ಲೇ ಇಟ್ಟಿದ್ದೀನಿ. ಓಕೆ, ಲ್ಯಾಂಡಿಂಗ್ ಪೇಜ್ ಅಂತ ಕರಿತೀವಿ ಇದನ್ನು, ಅಲ್ಲೇ ನಾನು ಇಟ್ಟಿದ್ದೀನಿ. ಇಫ್ ಇನ್ ಕೇಸ್ ನೀವೇನಾದರೂ ಕಾಂಟ್ಯಾಕ್ಟರ್ಸ್ ಪೇಜ್ ಮೇಲೆ ಇಡ್ತೀರಾ ಅಂತ ಅಂದರೆ ಓಕೆ, ಸೊ ನೀವೇನು ಮಾಡಬೇಕು, ಕಾಂಟ್ಯಾಕ್ಟರ್ಸ್ ಪೇಜಿಗೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಬಂದಾಗ ನಮ್ಗೆ ಇಲ್ಲೆಲ್ಲೂ ಎಡಿಟ್ ಮಾಡೋಕ್ಕೆ ಆಪ್ಷನ್ ಇರೋದಿಲ್ಲ. ಸೊ ಏನು ಮಾಡಬೇಕು, ಡೈರೆಕ್ಟಾಗಿ ನೀವು ಡ್ಯಾಶ್ ಬೋರ್ಡ್ಗೆ ಹೋಗಬೇಕಾಗುತ್ತೆ, ನಿಮ್ಮ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್. ಹೋದಾಗ ಪೇಜಸ್ ಆಪ್ಷನ್ ಇರುತ್ತೆ. ರೈಟ್, ಸೊ ಪೇಜಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾವು ಕ್ರಿಯೇಟ್ ಮಾಡಿದಂಥ ಎಲ್ಲ ಪೇಜಸ್ಗಳು ಇಲ್ಲಿರ್ತವೆ. ರೈಟ್, ಸೊ ಇವಾಗ ಯಾವ ಪೇಜಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಫಾರ್ಮ್ ಡಿಸ್ಪ್ಲೇ ಆಗಬೇಕು ಆ ಪೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಮೈ ಕೇಸ್ ನಾನು ಕಾಂಟ್ಯಾಕ್ಟರ್ಸ್ ಪೇಜನ್ನು ಚೂಸ್ ಮಾಡ್ಕೋತೀನಿ. ಓಕೆ, ಸೊ ಕಾಂಟ್ಯಾಕ್ಟರ್ಸ್ ಪೇಜ್ ಓಪನ್ ಮಾಡಿ ಆ ಪೇಜನ್ನು. ರೈಟ್, ಸೊ ಓಪನ್ ಮಾಡಿದಾಗ ಇಲ್ಲಿ ಟೈಪ್ ಟು ಚೂಸ್ ಎ ಬ್ಲಾಕ್ ಅಂತ ಇರುತ್ತೆ. ಸೊ ನೀವು ಇಲ್ಲೇನು ಮಾಡಬೇಡಿ, ನೀವು ಕಾಪಿ ಮಾಡಿರ್ತೀರಲ್ಲ ಆ ಶಾರ್ಟ್ ಕೋಡನ್ನು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಾನು ಕಾಂಟ್ಯಾಕ್ಟರ್ಸ್ ಪೇಜ್ ಓಪನ್ ಮಾಡಿದ್ದೀನಿ. ಇವಾಗ ಇಲ್ಲಿ ನನಗೆ ಯಾವುದೇ ರೀತಿಯಾದಂಥ ಫಾರ್ಮ್ ಕಾಣ್ತಾ ಇಲ್ಲ. ಬಟ್ ನಾನು ರಿಫ್ರೆಶ್ ಮಾಡಿದ್ರೆ ಫಾರ್ಮ್ ಬರುತ್ತೆ. ಓಕೆ, ಸೊ ಅಗೇನ್ ಹೇಳ್ತಿದ್ದೀನಿ, ಫಸ್ಟ್ ನೀವು ನಿಮ್ಮ ಡ್ಯಾಶ್ ಬೋರ್ಡಿಗೆ ಬರಬೇಕು. ಓಕೆ, ಡ್ಯಾಶ್ ಬೋರ್ಡಿಗೆ ಬಂದಾಗ ಫಸ್ಟ್ ನೀವು ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್ ಅನ್ನೋ ಪ್ಲಗ್ಗಿನನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡಾದಮೇಲೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಆ ಪ್ಲಗ್ಗಿನ್ ಡಿಸ್ಪ್ಲೇ ಆಗುತ್ತೆ, ಡ್ಯಾಶ್ ಬೋರ್ಡಲ್ಲಿ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆದಾಗ ಆ ಒಂದು ಆಪ್ಷನನ್ನು ಓಪನ್ ಮಾಡಿ, ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್. ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟರ್ಫೇಸ್ ಓಪನ್ ಆದಮೇಲೆ ಆ್ಯಡ್ ನ್ಯೂ ಫಾರ್ಮ್ ಅನ್ನೋ ಆಪ್ಷನ್ ಇರುತ್ತೆ. ಆ್ಯಡ್ ನ್ಯೂ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಫಾರ್ಮನ್ನು ನೇಮನ್ನು ಕೊಡಿ. ಓಕೆ, ಸೊ ಫಾರ್ಮ್ ನೇಮನ್ನು ಕೊಡಿ ಆ್ಯಂಡ್ ಟೆಂಪ್ಲೇಟನ್ನು ಚೂಸ್ ಮಾಡ್ಕೊಳ್ಳಿ. ಟೆಂಪ್ಲೇಟನ್ನು ಚೂಸ್ ಮಾಡಿಕೊಂಡು ನೀವು ಸೇವ್ ಮಾಡಿದ್ದಾದಮೇಲೆ ನಿಮಗೊಂದು ಶಾರ್ಟ್ ಕೋಡ್ ಬರುತ್ತೆ. ಆ ಶಾರ್ಟ್ ಕೋಡನ್ನು ಕಾಪಿ ಮಾಡಿ. ಕಾಪಿ ಮಾಡಿಬಿಟ್ಟು ನಿಮಗೆ ಆ ಕಾಂಟ್ಯಾಕ್ಟ್ ಫಾರ್ಮ್ ಯಾವ ಪೇಜಲ್ಲಿ ಡಿಸ್ಪ್ಲೇ ಆಗಬೇಕಂತ ಇರುತ್ತೆ ಅಲ್ವಾ, ಆ ಪೇಜನ್ನು ಚೂಸ್ ಮಾಡ್ಕೊಳ್ಳಿ. ಆ ಶಾರ್ಟ್ ಕೋಡನ್ನು ಆ ಪೇಜಲ್ಲಿ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿ ಸೇವ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸಿಂಪಲ್. ಎನಿ ಡೌಟ್, ಏನಾದರೂ ಡೌಟ್ ಇದೆಯಾ? ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಯಾ, ಸೊ ನಾವು ಈ ಕಾಂಟ್ಯಾಕ್ಟ್ ಫಾರ್ಮ್ ಇದೆ. ಬಟ್ ಓಕೆ, ನನಗೆ ಫಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಇದೆ, ಇಮೇಲ್ ಇದೆ, ಆ್ಯಂಡ್ ದೆನ್ ಸಬ್ಜೆಕ್ಟ್ ಮೆಸೇಜ್ ಇದೆ. ನನಗೆ ಬೇಕಾಗಿರೋದು ಏನು, ನನಗೆ ಲಾಸ್ಟ್ ನೇಮ್ ಏನು ಬೇಕಿಲ್ಲ, ನನಗೆ ಅವ್ರ ಫಸ್ಟ್ ನೇಮ್ ಅಥವಾ ಫುಲ್ ನೇಮ್ ಸಾಕು.
ಆ್ಯಂಡ್ ಇಮೇಲ್ ಐ ಡಿ ಇದೆ. ಬಟ್ ನನಗೆ ಸಬ್ಜೆಕ್ಟ್ ಮೆಸೇಜ್ ಅನ್ನೋದು ಕೂಡ ನನಗೆ ಬೇಡ. ನನಗೆ ಬೇಕಾಗಿರೋದು ಏನು? ಫೋನ್ ನಂಬರ್. ಬಟ್ ಈ ಫೋನ್ ನಂಬರ್ ಅನ್ನೋದು ಈ ಫಾರ್ಮಲ್ಲಿ ಇಲ್ವೇ ಇಲ್ಲ, ರೈಟ್? ಸೊ ಅದಕ್ಕೆ ನಾನು ಏನು ಮಾಡಬೇಕು? ಈ ಫಾರ್ಮನ್ನು ಎಡಿಟ್ ಮಾಡಬೇಕು. ಫಾರ್ಮನ್ನು ಎಡಿಟ್ ಮಾಡಬೇಕಂದ್ರೆ ಅಗೇನ್ ನೀವು ನಿಮ್ಮ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ಗೆ ಹೋಗಿ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಅಂಡರಲ್ಲಿ ಶೋ ಆಲ್ ಫಾರ್ಮ್ಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಆ್ಯಂಡ್ ನಾವು ಕ್ರಿಯೇಟ್ ಮಾಡಿದಂಥ ಫಾರ್ಮ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಫಾರ್ಮಿಗೆ ನೇಮ್ ಅನ್ನೋದು ಮ್ಯಾಂಡೇಟ್ರಿ. ಬಿಕಾಸ್ ನಾವೇನಾದರೂ ಮಲ್ಟಿಪಲ್ ಫಾರ್ಮನ್ನು ಕ್ರಿಯೇಟ್ ಮಾಡಿದ್ರೆ ಯಾವ ಫಾರ್ಮ್ ಯಾವುದು ಅನ್ನೋದು ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು? ನೇಮ್ ಕೊಡಬೇಕು. ಶೋ ಆಲ್ ಫಾರ್ಮ್ಸ್. ಸೊ ದೆನ್ ಇಲ್ಲಿ ಪೆನ್ಸಿಲ್ ಐಕಾನ್ ಇರುತ್ತೆ, ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಆ ಫಾರ್ಮನ್ನು ಎಡಿಟ್ ಮಾಡೋಕ್ಕೆ ಆಪ್ಷನ್ಸ್ಗಳು ಕಾಣ್ತವೆ. ಓಕೆ, ಸೊ ಇಲ್ಲಿ ನಮಗೆ ಡಿಸೈನ್ ಆಪ್ಷನ್ ಇರುತ್ತೆ, ಫೀಲ್ಡ್ ಆಪ್ಷನ್ ಇರುತ್ತೆ, ಸಬ್ಮಿಟ್ ಆಪ್ಷನ್ ಇರುತ್ತೆ. ಸೊ ಒಂದೊಂದೇ ಗೋತ್ರು ಮಾಡೋಣ. ಫಾರ್ಮ್ ಬ್ಯಾಕ್ಗ್ರೌಂಡ್ ಏನಾದರೂ ಬೇಕಾ? ಸೊ ಕಲರ್ ಚೂಸ್ ಮಾಡ್ತೀರಾ ಅಂತಂದರೆ ಫಾರ್ಮ್ ಬ್ಯಾಕ್ಗ್ರೌಂಡನ್ನು ಯಾವುದನ್ನು ನೀವು ಚೂಸ್ ಮಾಡ್ತೀರಾ. ಬಟ್ ಆ್ಯಸ್ ಆಫ್ ನಾವು ನನಗೆ ನನ್ನಲ್ಲೇ ಇರಲಿ. ಇಫ್ ಇನ್ ಕೇಸ್ ನೀವು ಬ್ಯಾಕ್ಗ್ರೌಂಡನ್ನು ಚೂಸ್ ಮಾಡ್ತೀರಾ ಅಂತಂದರೆ ನೀವು ಚೂಸ್ ಮಾಡ್ಬೋದು. ಇನ್ಪುಟ್ ಅಂಡ್ ಬಟನ್ಸ್ ಬ್ಯಾಕ್ಗ್ರೌಂಡ್, ಓಕೆ, ಆ್ಯಸ್ ಆಫ್ ನಾವು ಹೆಂಗಿರುತ್ತೋ ನನಗೆ ಅದೇ ಫೈನ್. ಬಟ್ ನೀವೇನಾದರೂ ಕಲರನ್ನು ಚೇಂಜ್ ಮಾಡ್ಕೋತೀರಾ ಅಂತಂದರೆ ನೀವು ಚೇಂಜ್ ಮಾಡ್ಬೋದು. ಬಟನ್ಸ್ ನಥಿಂಗ್ ಬಟ್ ಇಲ್ಲಿ ಕಾಣ್ತವೆ ಗೊತ್ತಾ ಬಟನ್ಸ್, ಇವೆರಡು ಬಟನ್ಸ್. ಸೊ ಕಲರ್ ಚೇಂಜ್ ಮಾಡ್ತೀರಾ ಅಂತ ಅಂದರೆ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಇದೆ ಅಲ್ವಾ? ಸೊ ಆ ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಬೇಡ, ನನಗೆ ಬೇರೆ ಏನಾದರೂ ಬೇಕು ಅಂತ ಅಂದಾಗ ನೀವು ಚೇಂಜ್ ಮಾಡ್ಕೋಬೋದು. ಸೊ ಸೇಮ್ ಸಬ್ಮಿಟ್ ಬಟನ್ಸು ಕೂಡ ಸೇಮ್. ರೀಸೆಟ್ ಬಟನ್ ಸ್ಟೈಲ್, ಇಲ್ಲಿ ಕಲರ್ ಇರುತ್ತೆ, ಕಲರನ್ನು ಚೂಸ್ ಮಾಡ್ಕೋತೀರಾ ಅಂತಂದರೆ ನೀವು ಚೂಸ್ ಮಾಡ್ಕೋಬೋದು. ಬಟ್ ಆ್ಯಸ್ ಆಫ್ ನಾವು ನಾನು ಹಾಗೆ ಬಿಡ್ತೀನಿ, ನನಗೆ ಕಲರ್ ಏನು ಚೇಂಜ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ನಾನು ಹಾಗೆ ಬಿಡ್ತೀನಿ. ಬಟ್ ಆ್ಯಸ್ ಆಫ್ ನಾವು ನಿಮಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರ್ಸೋಕ್ಕೆ ನಾನು ಜಸ್ಟ್ ಫಾರ್ಮ್ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ತೀನಿ. ಓಕೆ, ಸೊ ಫಾರ್ಮ್ ಬ್ಯಾಕ್ಗ್ರೌಂಡ್, ಸೊ ಐ ವಿಲ್ ಗೋ ಫಾರ್ ಬ್ಲೂ, ರೈಟ್? ಸೇವ್ ಮಾಡ್ತೀನಿ. ಮೇಕ್ ಶೋರ್ ನೀವೇನೇ ಚೇಂಜ್ ಮಾಡಿದ್ರು ಕೂಡ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಬೇಕು. ಸೊ ಇಲ್ಲಿ ಈ ರೀತಿ ಇತ್ತು, ನಾನು ಚೇಂಜ್ ಮಾಡಿದ್ರೆ ಕಲರ್ ಬ್ಯಾಕ್ಗ್ರೌಂಡ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಸೊ ಈ ರೀತಿ. ಬಟ್ ಇವಾಗ ನನಗೇನು ಬೇಕು? ಫೋನ್ ನಂಬರ್ ಬೇಕು, ರೈಟ್? ಸೊ ಕಾಂಟ್ಯಾಕ್ಟ್ ಫಾರ್ಮಿಗೆ ಬನ್ನಿ. ಸೊ ಇಲ್ಲಿ ಫೀಲ್ಡ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಓಕೆ, ಸೊ ಈ ಫೀಲ್ಡ್ಸ್ ಆಪ್ಷನ್ಗೆ ಹೋಗಿ. ಫೀಲ್ಡ್ಸ್ ಆಪ್ಷನ್ಗೆ ಹೋದಾಗ ಇಲ್ಲಿ ನಮ್ಗೆ ಯಾವ್ಯಾವ ಆಪ್ಷನ್ ಬೇಡ ಅದನ್ನೆಲ್ಲ ನೀವು ಡಿಲೀಟ್ ಮಾಡ್ಬೋದು. ನನಗೆ ಮೆಸೇಜ್ ಆಪ್ಷನ್ ಬೇಡ, ಓಕೆ, ಸೊ ನಾನು ಡಿಲೀಟ್ ಮಾಡ್ತೀನಿ. ಸಬ್ಜೆಕ್ಟ್ ಆಪ್ಷನ್ ಬೇಡ, ಸೊ ನಾನು ಡಿಲೀಟ್ ಮಾಡ್ತೀನಿ. ನನಗೆ ಈವನ್ ಲಾಸ್ಟ್ ನೇಮ್ ಕೂಡ ಬೇಡ, ಸೊ ನಾನು ಏನು ಮಾಡ್ತೀನಿ? ಡಿಲೀಟ್ ಮಾಡ್ತೀನಿ. ಸೊ ನನಗೆ ಫಸ್ಟ್ ನೇಮ್ ಓಕೆ, ಇಮೇಲ್ ಓಕೆ, ಬಟ್ ನನಗೆ ಇವಾಗ ಇನ್ನೊಂದು ಏನು ಬೇಕು? ಫೋನ್ ನಂಬರ್ ಬೇಕು, ರೈಟ್? ಸೊ ಫೋನ್ ನಂಬರ್ ಬೇಕು ಅಂತ ಅಂದಾಗ ಇಲ್ಲಿ ಆ್ಯಡ್ ನ್ಯೂ ಫೀಲ್ಡ್ ಅನ್ನೋ ಆಪ್ಷನ್ ಇರುತ್ತೆ. ಆ್ಯಡ್ ನ್ಯೂ ಫೀಲ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಕೆಲವು ಪ್ರೋ ಆಪ್ಷನ್ಸ್ಗಳಿರ್ತವೆ. ಪ್ರೋ ಅಂತ ಅಂದರೆ ದುಡ್ಡು ಕೊಡಬೇಕು, ಕೆಲವು ಫ್ರೀ ಆಪ್ಷನ್ಸ್ ಇರ್ತವೆ. ಸೊ ನೀವು ಜಸ್ಟ್ ಚೆಕ್ ಮಾಡಿ ನಿಮ್ಗೆ ಏನು ಬೇಕು. ನಮಗೆ ನಂಬರ್ ಬೇಕು, ಸೊ ನಂಬರ್, ರೈಟ್? ಸೊ ನೇಮ್ ಏನು ಕೊಡ್ತೀರಾ ಕೊಡಿ. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಡೆಮೋ ಅಂತ ಕೊಡ್ತೀನಿ. ಲೇಬಲ್ ನೇಮ್ ನಥಿಂಗ್ ಬಟ್ ಇದು ನಮಗೋಸ್ಕರ ಅಷ್ಟೇ. ಫೀಲ್ಡ್ ಲೇಬಲ್ ದಟ್ ಯುವರ್ ಯೂಸರ್ಸ್ ವಿಲ್ ಸಿ ಆನ್ ಯುವರ್ ಫಾರ್ಮ್ ರೈಟ್ ನಿಯರ್ ಯುವರ್ ಫೀಲ್ಡ್. ಸೊ ನಾನೇನು ಮಾಡ್ತೀನಿ? ಫೋನ್ ನಂಬರ್ ಅಂತ ಕೊಡ್ತೀನಿ. ಸೊ ಪ್ಲೇಸ್ ಹೋಲ್ಡರ್ ಕೂಡ ನಾನು ಫೋನ್ ನಂಬರ್ ಅಂತಲೇ ಕೊಡ್ತೀನಿ. ಡಿಫಾಲ್ಟ್ ವ್ಯಾಲ್ಯೂ ಇದೇನು ನಾವು ಕೊಡೋ ನೆಸೆಸಿಟಿ ಇರೋದಿಲ್ಲ. ಸೊ ಇಲ್ಲಿ ರೆಕ್ವರ್ಡ್ ಅಂತ ಏನು ಆಪ್ಷನ್ ಇರುತ್ತೆ ಅಲ್ವಾ, ಇದನ್ನು ನೀವು ಚೂಸ್ ಮಾಡ್ಕೊಳ್ಳಿ, ರೈಟ್? ಅಂತಂದರೆ ಫೋನ್ ನಂಬರ್ ಅವ್ರು ಏನಾದರೂ ಕೊಡಲಿಲ್ಲ ಅಂದರೆ ಫಾರ್ಮನ್ನು ಅವ್ರಿಗೆ ಫಿಲ್ ಮಾಡೋಕ್ಕಾಗೋದಿಲ್ಲ, ರೈಟ್? ಫೋನ್ ನಂಬರ್ ಅನ್ನೋದು ಅವ್ರು ಮ್ಯಾಂಡೇಟ್ರಿಯಾಗಿ ಕೊಡಬೇಕು. ಸೊ ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಸೇವ್ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ಕಾಂಟ್ಯಾಕ್ಟ್ ಅಸ್ ಪೇಜಿಗೆ ಹೋಗಿ ಅಗೇನ್ ನಾನು ರಿಫ್ರೆಶ್ ಮಾಡಿದ್ರೆ ಫಸ್ಟ್ ನೇಮ್, ಇಮೇಲ್ ಆ್ಯಂಡ್ ದೆನ್ ಫೋನ್ ನಂಬರ್ ಕಾಣಿಸ್ತಿದೆ, ರೈಟ್? ಸೊ ಇವಾಗ ನಾನು ಈ ಫಾರ್ಮನ್ನು ಫಿಲ್ ಮಾಡ್ತೀನಿ. ಓಕೆ, ಸೊ ಜಸ್ಟ್ ನಾನು ಫೋನ್ ನಂಬರನ್ನು ಕೊಡ್ತೀನಿ. ಸೊ ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ.
It's not working, so let me check once. Yeah. ಸಿ ಇಲ್ಲಿ ನನ್ನ ಫಾರ್ಮ್ ತೋರಿಸ್ತಿಲ್ಲ, ಏನಕ್ಕೆ ಅಂತ ಹೇಳ್ತೀನಿ. ದ ಫಸ್ಟ್ ಒನ್, ಸಿ ನಾಟ್ ಸೆಕ್ಯೂರ್. ಸೊ ನಾಟ್ ಸೆಕ್ಯೂರ್ಡ್ ಆಗಿರೋದ್ರಿಂದ, ಸೊ ಈ ಪ್ಲಗಿನ್ ಏನು ಕನ್ಸಿಡರ್ ಮಾಡುತ್ತೆ ಅಂತ ಅಂದರೆ, ಇಫ್ ಇನ್ ಕೇಸ್ ನಾನು ಡಾಟಾ ರಿಸೀವ್ ಮಾಡಿದ್ರು ಅದು ಸೆಕ್ಯೂರ್ಡ್ ಆಗಿರೋದಿಲ್ಲ ಅಂತಂದರೆ ಎಲ್ಲಾದರೂ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾಟ್ ಸೆಕ್ಯೂರ್ಡ್ ಇರೋದ್ರಿಂದ ಇಲ್ಲಿ ಕಾಂಟ್ಯಾಕ್ಟ್ಸ್ ಅನ್ನೋದನ್ನು ನಾವು ತಗೊಳಕ್ಕಾಗಲ್ಲ, ರೈಟ್. ಬಟ್ ಇಲ್ಲಿ ನಾನು ಫಿಲ್ ಮಾಡ್ತೀನಿ. ಓಕೆ, ಸೊ ಜಸ್ಟ್ ಒಂದು ರ್ಯಾಂಡಮ್ ಫಿಲ್ ಮಾಡ್ತೀನಿ ನಾನು. ಓಕೆ, ಆ್ಯಂಡ್ ಫೋನ್ ನಂಬರ್, ರೈಟ್. ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ I just want to know about the course, right? So ಇದು ನನ್ನ ಕ್ಲೈಂಟಿನ ಒಂದು ಸೈಟ್, ಬಟ್ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ತೋರಿಸ್ತಿದ್ದೀನಿ ಅಷ್ಟೇ. ಸೊ ದೆನ್ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸಿ ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ಅಸ್ ಅಂತ ಬರುತ್ತೆ. ಇಲ್ಲೇನಕ್ಕೆ ಬರ್ತಿಲ್ಲ? ಬಿಕಾಸ್ ಆಫ್ ದಿಸ್ ಫ್ರೀ ಡೊಮೈನ್ ಅಲ್ಲ, ಸೊ ಅದಕ್ಕೋಸ್ಕರ ಬರ್ತಾ ಇಲ್ಲ. ಬಟ್ ಇವಾಗ ನಾನು ಇಲ್ಲಿ ನಾನು ಫಾರ್ಮನ್ನು ಫಿಲ್ ಮಾಡಿದ್ದೀನಿ, ರೈಟ್. ಸೊ ನಾನು ಜಸ್ಟ್ ಲಾಗಿನ್ ಆಗ್ತೀನಿ. ಓಕೆ, ಸೊ ಲಾಗಿನ್ ಆದಾಗ ನನಗೆ ಇನ್ಫಾರ್ಮೇಷನ್ ಬಂದಿರುತ್ತೆ, ರೈಟ್. ಸೊ ಅಡ್ಮಿನ್, ನಾನು ಜಸ್ಟ್ ಲಾಗಿನ್ ಆಗ್ತೀನಿ. ಸೊ ಲಾಗಿನ್ ಆಗಿದ್ದೀನಿ. ಸೊ ನಾನು ಆ್ಯಸ್ ಆಫ್ ನಾವು ನಾನು ಜಸ್ಟ್ ಪ್ಲಗಿನ್ ಅನ್ನು ಸರ್ಚ್ ಮಾಡ್ತೀನಿ. ಬಟ್ ಇದು ಡ್ಯಾಶ್ ಬೋರ್ಡ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸಿ ಇಲ್ಲಿ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್, ರೈಟ್. ಸೊ ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಇಲ್ಲಿ ಕಾಂಟ್ಯಾಕ್ಟ್ಸ್ ಆಪ್ಷನ್ಸಿಗೆ ಹೋದಾಗ ಸಿ ಯಾರ್ಯಾರು ಫಾರ್ಮನ್ನು ಫಿಲ್ ಮಾಡಿರ್ತಾರೆ ಆ ಫಾರ್ಮ್ ಇಲ್ಲಿ ಕಾಣುತ್ತೆ. ಸಿ ಸುರೇಖಾ ಅನ್ನೋರೊಬ್ಬರು ಫಿಲ್ ಮಾಡಿದ್ದಾರೆ, ಆ್ಯಂಡ್ ದೆನ್ ಲಕ್ಷ್ಮೀ ಪೇಜ್, ನಾನು ಇವಾಗ ಒಂದು ಫಿಲ್ ಮಾಡಿದ್ನಲ್ಲ ಅದು. ಸೊ ನಾನು ಆ್ಯಸ್ ಆಫ್ ನಾವು ನಾನು ಏನು ಮಾಡ್ತೀನಿಪ್ಪ ಅಂತಂದರೆ ಡಿಲೀಟ್ ಮಾಡ್ತೀನಿ ನಾನು, ಬಿಕಾಸ್ ಪಾಪ ಅವ್ರಿಗೆ ಕನ್ಫ್ಯೂಸ್ ಆಗೋದು ಬೇಡ. ಬಟ್ ನೀವು ಇದ್ರ ಮೇಲೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರ ಎಲ್ಲ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗುತ್ತೆ. ಸಿ ಲಕ್ಷ್ಮೀ ಪಿ ಜೆ, ಇಮೇಲು, ಕೋರ್ಸ್ ಯಾವ್ದು ಮೆನ್ಷನ್ ಮಾಡಿದ್ದಾರೆ, ಆ್ಯಂಡ್ ಅವ್ರು ಏನು ಕ್ವೈರೀಸ್ ಕೊಟ್ಟಿದ್ದಾರೆ, ಅವ್ರ ಫೋನ್ ನಂಬರ್ ಏನು, IP ಅಡ್ರೆಸ್ ಏನು, ಯಾವ URL ಇಂದ ಫಾರ್ಮನ್ನು ಫಿಲ್ ಮಾಡಿದ್ದಾರೆ, ಯಾವ ಫಾರ್ಮ್ ಫಿಲ್ ಮಾಡಿದ್ದಾರೆ, ರೈಟ್. ಸೊ ಈ ಎಲ್ಲ ಆಪ್ಷನ್ಸು ಕೂಡ ಇರುತ್ತೆ. ಸೊ ನಾನು ಆ್ಯಸ್ ಆಫ್ ನಾವು ನಾನು ಡಿಲೀಟ್ ಮಾಡ್ತೀನಿ. ಓಕೆ, ಸೊ ನೀವು ಡಿಲೀಟ್ ಕೂಡ ಮಾಡ್ಕೋಬೋದು, ರೈಟ್. ಸೊ ಅದೇ ರೀತಿ ಇಲ್ಲೂ ಕೂಡ ನೀವು ಮಾಡ್ಬೋದು. ಬಟ್ ಫ್ರೀ ವರ್ಷನ್ ಆಗಿರೋದ್ರಿಂದ, ನಾಟ್ ಸೆಕ್ಯೂರ್ಡ್ ಅಂತ ಇರೋದ್ರಿಂದ ಫಾರ್ಮನ್ನು ನಾವು ಫಿಲ್ ಮಾಡೋಕ್ಕಾಗೋದಿಲ್ಲ. ಬಟ್ ಪ್ರಾಕ್ಟೀಸ್ ಪರ್ಪಸ್ಗೆ ಯು ಕ್ಯಾನ್
ಟ್ರೈ. ಓಕೆ, ಬಟ್ ನಿಮಗೆ ಎಡಿಟ್ ಮಾಡೋದು ಗೊತ್ತಿರಬೇಕಾಗುತ್ತೆ ಅಷ್ಟೇ. ರೈಟ್. ಸೊ ಕಾಂಟ್ಯಾಕ್ಟ್ ಫಾರ್ಮ್. ಸೊ ಶೋ ಆಲ್ ಫಾರ್ಮ್ಸ್ ಅಲ್ಲಿ ಏನಿರುತ್ತೆ, ಶೋ ಆಲ್ ಫಾರ್ಮ್ಸ್ ಅಲ್ಲಿ ಏನಿರುತ್ತೆ, ನೀವು ಕ್ರಿಯೇಟ್ ಮಾಡಿದಂಥ ಫಾರ್ಮ್ಸ್ಗಳಿರ್ತವೆ. ನೀವು ಕ್ರಿಯೇಟ್ ಮಾಡಬೇಕು ಫಾರ್ಮ್ ಅಂತ ಅಂದರೆ ಆ್ಯಡ್ ನ್ಯೂ ಫಾರ್ಮಿಗೆ ಹೋಗಬೇಕಾಗುತ್ತೆ. ಆ್ಯಂಡ್ ಯಾರಾದರೂ ಫಾರ್ಮ್ ಫಿಲ್ ಮಾಡಿದ್ರೆ ಎಲ್ಲಿ ಬರ್ತವೆ ಅವೆಲ್ಲ ಕಾಂಟ್ಯಾಕ್ಟ್ಸ್ ಅಂಡರಲ್ಲಿ ಬರುತ್ತೆ. ಓಕೆ, ಸೊ ಶೋ ಆಲ್ ಫಾರ್ಮ್ಸಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಮಗಿಲ್ಲಿ ಆಪ್ಷನ್ಸ್ಗಳು ಕೂಡ ಸಿಗ್ತವೆ. ಎಷ್ಟು ಜನ ವ್ಯೂಸ್ ಆಗಿದೆ ಅಂತಂದರೆ ಆ ಫಾರ್ಮನ್ನು ಎಷ್ಟು ಜನ ನೋಡಿದ್ದಾರೆ, ಆ್ಯಂಡ್ ಯೂನಿಕ್ ವ್ಯೂಸ್ ಎಷ್ಟು, ಆ್ಯಕ್ಷನ್ಸ್ ಅಂತಂದರೆ ಯಾರಾದರೂ ಒಬ್ಬರು ಆ ಫಾರ್ಮನ್ನು ಫಿಲ್ ಮಾಡಿರ್ತಾರ. ಸೊ ಫಾರ್ಮನ್ನು ಫಿಲ್ ಮಾಡಿದರೆ ಎಷ್ಟು ಜನ ಆ್ಯಕ್ಷನ್ಸನ್ನು ತೊಗೊಂಡಿದ್ದಾರೆ ಅಂತಂದರೆ ಎಷ್ಟು ಜನ ಫಾರ್ಮನ್ನು ಫಿಲ್ ಮಾಡಿದ್ದಾರೆ. ಓಕೆ, ಸೊ ಈ ಆಪ್ಷನ್ ಒಂದು ಇರುತ್ತೆ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕಲ್ಲಿ. ರೈಟ್. ಸೊ ಈ ರೀತಿ ನೀವು ಫಾರ್ಮನ್ನು ಎಡಿಟ್ ಮಾಡ್ಬೋದು. ರೈಟ್. ಸೊ ಎಡಿಟ್ ಮಾಡ್ತೀರಾ ಅಂತಂದರೆ ನೀವು ಆರಾಮಾಗಿ ಎಡಿಟ್ ಮಾಡ್ಕೋಬೋದು. ಸೊ ಕಾಂಟ್ಯಾಕ್ಟ್ ಫಾರ್ಮನ್ನು ಆ್ಯಡ್ ಮಾಡಬೇಕಂತಂದರೆ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್ ಪ್ಲಗಿನನ್ನು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡಿಕೊಂಡು ಒಂದು ಫಾರ್ಮನ್ನು ಕ್ರಿಯೇಟ್ ಮಾಡಿ ನಿಮಗೊಂದು ಶಾರ್ಟ್ ಕೋಡ್ ಕೊಡ್ತಾರೆ. ಆ ಶಾರ್ಟ್ ಕೋಡನ್ನು ನಿಮಗೆ ಯಾವ ಪೇಜಲ್ಲಿ ನೀವು ಡಿಸ್ಪ್ಲೇ ಮಾಡ್ಬೇಕು ಅಂದ್ಕೊಂಡಿರ್ತೀರೋ ಆ ಪೇಜಿಗೆ ಹೋಗಿ ಆ ಶಾರ್ಟ್ ಕೋಡನ್ನು ಪೇಸ್ಟ್ ಮಾಡಬೇಕಾಗತ್ತೆ. ಸಿಂಪಲ್. ಅದಾದಮೇಲೆ ಫಾರ್ಮನ್ನು ಇಲ್ಲಿ ಬಂದು ನೀವು ನಿಮಗೆ ಯಾವ ರೀತಿ ಫಾರ್ಮ್ ಬೇಕು ಆ ಫಾರ್ಮನ್ನು ನೀವು ಆ್ಯಡ್ ನ್ಯೂ ಫಾರ್ಮ್ಗೆ ಹೋಗಿ ನೀವು ಎಡಿಟ್ ಮಾಡ್ಕೋಬೋದು. ರೈಟ್. ಸೊ ಇದು ಫಸ್ಟ್ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್. ಕಾಂಟ್ಯಾಕ್ಟ್ ಫಾರ್ಮನ್ನು ನೀವು ಈ ರೀತಿ ಆರಾಮಾಗಿ ಆ್ಯಡ್ ಮಾಡ್ಬೋದು ನಿಮ್ಮ ಸೈಟಿಗೆ. ರೈಟ್. ದ ಸೆಕೆಂಡ್ ಒನ್ ಈಸ್ ವಾಟ್ಸಪ್. ಸೊ ಇಲ್ಲಿ ನೀವು ನೋಡಿದ್ರೆ ನಿಮ್ಮ ಕ್ಲೈಂಟ್ ಸೈಟಲ್ಲಿ ಇಲ್ಲಿ ನೀವು ನೋಡಿದ್ರೆ ವಾಟ್ಸಪ್ ಬಟನ್ ಇದೆ. ರೈಟ್. ಸೊ ಏನಪ್ಪ ಅಂತಂದರೆ ಅವ್ರು ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಕೂಡ ಚಾಟ್ ಮಾಡ್ಬೋದು. ಸಿಂಪಲ್. ಸೊ ನೀವು ಅಗೇನ್ ಏನು ಮಾಡಬೇಕು, ಅದಕ್ಕೆ ನೀವು ಡಿಫ್ರೆಂಟ್ ಪ್ಲಗಿನನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅಗೇನ್ ಪ್ಲಗಿನ್ಸ್ ಆಪ್ಷನ್ಸ್ಗೆ ಹೋಗಿ. ಸೊ ಬೇಸಿಕಲಿ ಏನಪ್ಪ ಅಂತಂದರೆ ನಿಮಗೆ ಕಾರ್ ರೇಸ್ ಆ್ಯಪ್ ಬೇಕು ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ಕಾರ್ ರೇಸ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಕಾರ್ ರೇಸ್ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮಗೆ ಬೈಕ್ ರೇಸ್ ಬೇಕಿರುತ್ತೆ, ನೀವು ಕಾರ್ ರೇಸ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಅದರಲ್ಲಿ ಬೈಕ್ ರೇಸ್ ಆಡೋಕ್ಕಾಗಲ್ಲ. ರೈಟ್. ಸೊ ಅದೇ ರೀತಿ ಇಲ್ಲೂ ಕೂಡ. ಸೊ ಜಸ್ಟ್ ನೀವೇನು ಮಾಡಬೇಕು, ಅಗೇನ್ ಪ್ಲಗಿನ್ಸ್ಗೆ ಹೋಗಿ ಆ್ಯಡ್ ಪ್ಲಗಿನ್ಸ್ಗೆ ಹೋಗಿ ಸರ್ಚ್ ಮಾಡಿ ಚಾಟ್ ವಿತ್ ಅಸ್. ರೈಟ್. ಸೊ ಚಾಟ್ ವಿತ್ ಅಸ್ ಮೇಲೂ ಕೂಡ ಸಾಕಷ್ಟು ಆಪ್ಷನ್ಸ್ಗಳು ಬರ್ತವೆ. ಓಕೆ. ಸೊ ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳಿರ್ತವೆ. ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ನೀವು ಚೂಸ್ ಮಾಡ್ಕೋಬೋದು. ವಾಟ್ಸಪ್ ಚಾಟ್, ಕ್ಲಿಕ್ ಟು ಚಾಟ್ ಆಪ್ಷನ್ ಇರುತ್ತೆ. ಓಕೆ. ಅಥವಾ ಸೋಷಿಯಲ್ ಚಾಟ್, ಯಾವುದನ್ನು ಬೇಕಾದರೂ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಲಿಕ್ ಟು ಚಾಟ್ ಬೈ ಹೋಲಿ ಥೀಮ್ಸ್ ಇದನ್ನು ನಾನು ಚೂಸ್ ಮಾಡ್ತೀನಿ. ಸೊ ಅಗೇನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ದೆನ್ ಆ್ಯಕ್ಟಿವೇಟ್. ಸೊ ಆ್ಯಕ್ಟಿವೇಟ್ ಮಾಡ್ಕೊಂಡಾದ್ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಫ್ಕೋರ್ಸ್ ನಿಮಗೆ ಕ್ಲಿಕ್ ಟು ಚಾಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಬೇಸಿಕಲಿ ಆ ಪ್ಲಗಿನ್ ನೇಮ್ ಇಲ್ಲಿ ಬಂದಿರುತ್ತೆ. ಓಕೆ. ಸೊ ಕ್ಲಿಕ್ ಟು ಚಾಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಟು ಚಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅವರ ಬಿಸ್ನೆಸ್ ನಂಬರ್ ಏನಿರುತ್ತೆ ಆ ಬಿಸ್ನೆಸ್ ನಂಬರನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಮೇಕ್ ಶೋರ್ ಯಾವ ಕಂಟ್ರಿಯ ನಂಬರ್, ಕಂಟ್ರಿ ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ದು ಇಂಡಿಯಾ ಆಗಿರೋದ್ರಿಂದ ಇಂಡಿಯಾ ಚೂಸ್ ಮಾಡ್ಕೋತೀನಿ. ಇಂಡಿಯಾ. ಸೊ ನಾನಿಲ್ಲಿ ಬಿಸ್ನೆಸ್ ನಂಬರನ್ನು ಕೊಡ್ತೀನಿ. ರೈಟ್. ಸೊ ಪ್ರೀ ಫಿಲ್ಡ್ ಮೆಸೇಜ್ ಏನಾದರೂ ಕೊಡ್ತೀರಾ ಅಂತಂದರೆ ನೀವು ಪ್ರೀ ಫಿಲ್ಡ್ ಮೆಸೇಜನ್ನು ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ಅಸ್, ವಿಲ್ ಕಾಂಟ್ಯಾಕ್ಟ್ ಯು ಸೂನ್ ಶಾರ್ಟ್ಲಿ, ಅಥವಾ ವಿಲ್ ಕಾಂಟ್ಯಾಕ್ಟ್ ಯು ಶಾರ್ಟ್ಲಿ. ಈ ರೀತಿ ಪ್ರೀ ಫಿಲ್ಡ್ ಮೆಸೇಜ್ ಅಂತ ಇರುತ್ತೆ. ಅದನ್ನೇನಾದರೂ ನೀವು ಕೊಡ್ತೀರಾ ಅಂತಂದರೆ ನೀವು ಕೊಡ್ಬೋದು. ಕಾಲ್ ಟು ಆ್ಯಕ್ಷನ್ ಟೆಕ್ಸ್ಟ್ ಏನಿರಬೇಕು ವಾಟ್ಸಪ್ಪಸ್. ಓಕೆ. ಇದರಲ್ಲೇನು ಇರೋದಿಲ್ಲ. ಸ್ಟೈಲ್ ಪೊಸಿಷನ್ ಅಂತ ಅಂದರೆ ನಿಮ್ಮ ವೆಬ್ಸೈಟಲ್ಲಿ ಯಾವ ರೀತಿ ವಾಟ್ಸಪ್ ಐಕಾನ್ ಕಾಣಬೇಕು.
ಸೊ ಇಲ್ಲಿ ಸ್ಟೈಲ್ 1, ಸ್ಟೈಲ್ 2, ಸ್ಟೈಲ್ 3 ಈ ರೀತಿ ಇರುತ್ತೆ. ನೀವು ಒಂದೊಂದೇ ಚೆಕ್ ಮಾಡ್ಕೊಂಡು ಹೋಗಿ ಯಾವುದು ಬೆಟರ್ ಅನ್ಸುತ್ತೋ ಅದನ್ನ ಚೂಸ್ ಮಾಡ್ಕೊಳ್ಳಿ. ಸಿ, ನೀವು ಚೇಂಜ್ ಮಾಡ್ತಾ ಹೋದ್ರೆ ಇಲ್ಲಿ ವಾಟ್ಸಪ್ ಅಸ್ ಅನ್ನೋದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸಿ, ನಿಮ್ಗೆ ಯಾವ್ದು ಬೇಕು ನೀವು ಅದನ್ನ ಚೂಸ್ ಮಾಡ್ಕೊಳ್ಳಿ. ಇನ್ ಮೈ ಕೇಸ್ ಐ ವಿಲ್ ಗೋ ಫಾರ್ ದಿಸ್ ದಿಸ್ ಸ್ಟೈಲ್ 3ಗೆ ಹೋಗ್ತೀನಿ. ಬಟ್ ನಿಮ್ಗೆ ಯಾವುದು ಬೆಟರ್ ಅಂತ ಅನ್ಸುತ್ತೆ ನೀವು ಅದನ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಆಫ್ಟರ್ ದ್ಯಾಟ್ ಪೊಸಿಷನ್ ಟು ಪ್ಲೇಸ್ ಅಂತ ಇರುತ್ತೆ. ಅಂತ ಅಂದರೆ ಈ ಬಟನ್ ನಿಮ್ಮ ಸೈಟಲ್ಲಿ ಎಲ್ಲಿ ಕಾಣಿಸ್ಬೇಕು, ಬಾಟಮಲ್ಲಿ ಕಾಣಿಸ್ಬೇಕಾ, ಟಾಪಲ್ಲಿ ಕಾಣಿಸ್ಬೇಕಾ? ಸಿ, ಟಾಪಲ್ಲಾದರೆ ಮೇಲೆ ಕಾಣಿಸುತ್ತೆ, ಬಾಟಮಲ್ಲಾದರೆ ಕೆಳಗೆ ಕಾಣಿಸುತ್ತೆ, ರೈಟ್? ಸೊ ಅಂದರೆ ಎಷ್ಟು ಪಿಕ್ಸೆಲ್ಸ್ ಅಂತ ಅಂದರೆ ಸೈಜ್ ಎಷ್ಟಿರಬೇಕು. ಸೊ ನಾನು 200 ಪಿಕ್ಸೆಲ್. ಹೈಟ್ ಬಾಟಮ್ ಅಂತಂದರೆ ಎಷ್ಟು ಹೈಟಲ್ಲಿ ಇರಬೇಕು, ಆ ಥರ. ಆ್ಯಂಡ್ ಪೊಸಿಷನ್ ರೈಟ್ ಸೈಡಲ್ಲಿ ಇರಬೇಕಾ, ಲೆಫ್ಟ್ ಸೈಡಲ್ಲಿ ಇರಬೇಕಾ? ಲೆಫ್ಟಿಗೆ ಬಂದರೆ ಲೆಫ್ಟಿಗೆ ಬರುತ್ತೆ, ರೈಟ್ ಇದ್ದರೆ ರೈಟಿಗೆ ಬರುತ್ತೆ. ನನಗೆ ರೈಟಲ್ಲೇ ಇರಲಿ. ಓಕೆ, ಸೊ ರೈಟ್. ಆ್ಯಂಡ್ ಅಗೇನ್ ಇಲ್ಲೂ ಕೂಡ ಪಿಕ್ಸೆಲ್ಸ್ ಇರ್ತವೆ. ಸೊ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ 200 ಎಷ್ಟು ಮಟ್ಟಿಗೆ ಬರುತ್ತೆ, 150 ಎಷ್ಟು ಮಟ್ಟಿಗೆ ಬರುತ್ತೆ. ಓಕೆ, ಸೊ ಇದ್ರ ಬೇಸ್ ಮೇಲೆ ಆಫ್ಟರ್ ದಟ್ ಇಲ್ಲಿ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ. ಸೊ ಈ ವಾಟ್ಸಪ್ ಬಟನ್ ಏನಿರುತ್ತೆ ಅಲ್ವಾ, ಯಾವ್ಯಾವ ಡಿವೈಸಲ್ಲಿ ನಿಮಗೆ ಕಾಣಿಸ್ಬೇಕು. ಸೊ ಮೊಬೈಲಲ್ಲಿ ಕಾಣಿಸ್ಕೋಬೇಕಾ, ಎಸ್ ಅಂತ ಅಂದರೆ ಓಕೆ. ಡೆಸ್ಕ್ಟಾಪಲ್ಲಿ ಕಾಣಿಸ್ಕೋಬೇಕಾ, ಎಸ್ ಅಂತ ಅಂದರೆ ಓಕೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಡೆಸ್ಕ್ಟಾಪಲ್ಲಿ ನನಗೆ ಕಾಣಿಸ್ಬಾರ್ದು ಈ ಬಟನ್. ನಾನೇನು ಮಾಡ್ತೀನಿ, ಇಲ್ಲಿ ಹೈಡ್ ಆಪ್ಷನ್ ಇರುತ್ತೆ ಅಲ್ಲ, ಹೈಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನಾನು ನನ್ನ ಒಂದು ವೆಬ್ಸೈಟನ್ನು ಓಪನ್ ಮಾಡ್ತೀನಿ. ಸಿ, ಇಲ್ಲೆಲ್ಲೂ ಕೂಡ ನನಗೆ ವಾಟ್ಸಪ್ ಬಟನ್ ಕಾಣಿಸಲ್ಲ. ಓಕೆ, ಬಟ್ ನಾನು ಬ್ಯಾಕ್ ಡ್ಯಾಶ್ಬೋರ್ಡಿಗೆ ಹೋಗಿಬಿಟ್ಟು ಅಗೈನ್ ಸ್ಕ್ರೋಲ್ ಡೌನ್ ಮಾಡಿ ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ಡೆಸ್ಕ್ಟಾಪನ್ನು ಚೂಸ್ ಮಾಡಿಕೊಂಡು ಅಗೈನ್ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ ನನ್ನ ಸೈಟನ್ನು ಓಪನ್ ಮಾಡಿ ರಿಫ್ರೆಶ್ ಮಾಡಿದ್ರೆ ಸಿ, ಇಲ್ಲಿ ಬಟನ್ ಕಾಣಿಸುತ್ತೆ. ಓಕೆ, ಸೊ ಇಲ್ಲಿ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಏನಪ್ಪ ಅಂತಂದರೆ ನಿಮಗೆ ಡೆಸ್ಕ್ಟಾಪಲ್ಲಿ ಆ ಬಟನ್ ಕಾಣಿಸ್ಬೇಕಾ ಕಾಣಿಸ್ಬಾರ್ದಾ, ಸೊ ಇದ್ರ ಬೇಸ್ ಮೇಲೆ ನೀವು ಚೂಸ್ ಮಾಡಿಕೊಂಡ್ರೆ ಮುಗಿದೋಯ್ತು ಅಷ್ಟೇ. ಸೊ ಇಲ್ಲಿ ಯಾವ ಸ್ಪೆಸಿಫೈಡ್ ಪೇಜಸಲ್ಲಿ ಏನಾದರೂ ಕಾಣಬೇಕಾ, ಸೊ ಅದೆಲ್ಲ ಆಪ್ಷನ್ ಇರುತ್ತೆ. ಇಲ್ಲೇನು ನೀವು ಚೂಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಜಸ್ಟ್ ಹೆಂಗಿರುತ್ತೋ ಹಂಗೆ ಬಿಟ್ಬಿಡಿ. ಜಸ್ಟ್ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ, ಸಿಂಪಲ್. ಬಟ್ ಮೇಕ್ ಶೋರ್ ವಾಟ್ಸಪ್ ನಂಬರ್ ಕೊಡ್ತೀರಾ ಅಂತ ಅಂದಾಗ ವ್ಯಾಲಿಡ್ ವಾಟ್ಸಪ್ ನಂಬರನ್ನು ಕೊಡಿ, ರೈಟ್? ಸೊ ನಾನಿಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ವಾಟ್ಸಪ್ ನಂಬರನ್ನು ನಾನು ಕೊಟ್ಟಿದ್ದೀನಿ. ನೀವು ಕೂಡ ಬಿಸ್ನೆಸ್ ವಾಟ್ಸಪ್ ನಂಬರ್ ಏನಿರುತ್ತೆ ಅದನ್ನು ನೀವು ಕೊಡಬೇಕಾಗತ್ತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಯೂನಿಕ್ ವೇವ್ಸ್? ಯೂನಿಕ್ ವೇವ್ಸ್ ನಥಿಂಗ್ ಬಟ್ ಸಿ, ನಾನು ಈ ಫಾರ್ಮನ್ನು ನೋಡಿದ್ದೇನೆ. ಓಕೆ, ಸೊ ಅಗೈನ್ ಬಂದು ನಾನು ಈ ಫಾರ್ಮನ್ನು ಮತ್ತೆ ನೋಡ್ತೀನಿ. ಓಕೆ, ಬಟ್ ಒಂದ್ಸತಿ ನಾನು ಏನು ಮಾಡ್ತೀನಿ, ಈ ಫಾರ್ಮನ್ನು ಓಪನ್ ಮಾಡಿರ್ತೀನಿ ಬಟ್ ಫಿಲ್ ಮಾಡಿರೋದಿಲ್ಲ. ಅದು ಯೂನಿಕ್ ವ್ಯೂ ಆಗಿ ಕನ್ವರ್ಟ್ ಆಗಿರುತ್ತೆ. ಅಂತಂದರೆ ಯೂನಿಕ್ ವ್ಯೂ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡಿರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ, ರೈಟ್? ಸೊ ನೀವು ಒಂದ್ಸತಿ ಫಾರ್ಮ್ ನೋಡಿರ್ತೀರಾ, ಅಗೇನ್ ಬಂದು ನೀವು ಮತ್ತೆ ಫಾರ್ಮ್ ನೋಡ್ತೀರಾ ಅಂತ ಅಂದಾಗ ಅದು ಯೂನಿಕ್ ವ್ಯೂ ಅಂಡರಲ್ಲಿ ಬಂದಿರುತ್ತೆ. ಬಟ್ ಒಂದ್ಸತಿ ಅಷ್ಟೇ ಕೌಂಟ್ ಆಗುತ್ತೆ, ಸಿಂಪಲ್, ರೈಟ್? ಸೊ ವಾಟ್ಸಪ್ದಾಯಿತು. ಸೊ ದೆನ್ ನೆಕ್ಸ್ಟ್ ಕಾಲರ್ಸ್ ಬಟನ್. ಸೊ ಅವ್ರು ವಾಟ್ಸಪ್ ಮಾಡೋಕ್ಕಾಗೋದಿಲ್ಲ, ಡೈರೆಕ್ಟಾಗಿ ಕಾಲೇ ಮಾಡ್ತೇವೆ, ಆ ಆಪ್ಷನನ್ನು ಕೂಡ ನಾವು ಕೊಡಬೇಕಾಗುತ್ತೆ. ಸೊ ಬೇಸಿಕಲಿ ಏನಪ್ಪ ಅಂತ ಅಂದರೆ ನಮ್ಮ ಸೈಟ್ ಏನಿರುತ್ತೆ ಆ ಸೈಟನ್ನು ಎಷ್ಟು ಯೂಸರ್ ಫ್ರೆಂಡ್ಲಿಯಾಗಿ ಮಾಡ್ತೀವೋ ಅಷ್ಟು ಒಳ್ಳೆ ರಿಸಲ್ಟ್ಸ್ ಇರುತ್ತೆ. ಓಕೆ, ಸೊ ನಾನೇನು ಮಾಡ್ತೀನಿ, ಕಾಲರ್ಸ್ ಬಟನನ್ನು ಕೂಡ ನನ್ನ ಸೈಟಲ್ಲಿ ಹಾಕ್ತೀನಿ. ಸೊ ಅಗೇನ್ ಏನು ಮಾಡಬೇಕು, ಗೋ ಟು ವರ್ಡ್‌ಪ್ರೆಸ್ ಡ್ಯಾಶ್ಬೋರ್ಡ್, ಅಗೇನ್ ಗೋ ಟು ಪ್ಲಗಿನ್ಸ್, ಅಗೇನ್ ಆ್ಯಡ್ ಪ್ಲಗಿನ್. ಓಕೆ, ಸರ್ಚ್ ಕಾಲ್ ನೌ.
ಓಕೆ. ಸೊ ಇಲ್ಲಿ ನಮಗೆ ಆಪ್ಷನ್ ಓಪನ್ ಆಗುತ್ತೆ, ಕಾಲ್ ನೌ ಬಟನ್. ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಂಡ್ ದೆನ್ ಆಕ್ಟಿವ್ ಮಾಡ್ಕೊಳ್ಳಿ. ಆಕ್ಟಿವ್ ಮಾಡ್ಕೊಂಡಾದ್ಮೇಲೆ ಸೇಮ್ ಕೋರ್ಸ್ ಆ ಬಟನ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡ್ಯಾಶ್ ಬೋರ್ಡಲ್ಲಿ ಬಂದಿರುತ್ತೆ. ಸಿ ಕಾಲ್ ನೌ ಬಟನ್ ಓಪನ್ ಮಾಡಿ. ಓಪನ್ ಮಾಡಿದಾಗ ಸಿ ಬಟನ್ ಆ್ಯಕ್ಷನ್ ಏನಿರುತ್ತೆ, ಫೋನ್ ಅಂತ ಇರುತ್ತೆ ಅಥವಾ ಲೈವ್ ಚಾಟ್ ಬೇಕಾ, ಫೋನ್ ನಂಬರ್ ಕೊಡ್ತಿರೋದ್ರಿಂದ ಫೋನ್ ನಂಬರ್, ನಿಮ್ಮ ಬಿಸ್ನೆಸ್ ನಂಬರನ್ನು ಕೊಟ್ಟಿರಿ ಅಂತಂದರೆ ಯಾವ ನಂಬರ್ ಅವ್ರು ನಿಮ್ಮ ಕ್ಲೈಂಟ್ ಕೊಟ್ಟಿರ್ತಾರೆ ಅಲ್ವಾ, ಆ ಕ್ಲೈಂಟ್ ನಂಬರನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ. ಬಟನ್ ಟೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಕಾಲರ್ಸ್ ಅಂತಂದರೆ ಆ ಬಟನ್ ಟೆಕ್ಸ್ಟ್ ಏನಿರಬೇಕು. ಸೊ ದೆನ್ ಸೇವ್ ಚೇಂಜಸ್. ಅಗೇನ್ ನಾನು ನನ್ನ ಸೈಟ್ಗೆ ಹೋಗಿ ರಿಫ್ರೆಶ್ ಮಾಡ್ತೀನಿ. ಬಟ್ ಇಲ್ಲೆಲ್ಲೂ ಕೂಡ ನನಗೆ ಕಾಲ್ ನೌ ಬಟನ್ ಅಂತ ಕಾಣಲ್ಲ. ಏನಕ್ಕಪ್ಪ ಅಂತ ಅಂದರೆ ಬಟನ್ ಸ್ಟೇಟಸ್ ಏನಾಗಿದೆ, ಇನ್ಆಕ್ಟಿವ್. ಸೊ ಇದನ್ನು ಆ್ಯಕ್ಟಿವ್ ಮಾಡಬೇಕು. ಸೊ ದೆನ್ ಸೇವ್ ಚೇಂಜಸ್. ಸೊ ಇವಾಗ ನಾನು ನನ್ನ ಒಂದು ಸೈಟಿಗೆ ಹೋಗಿ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದಾಗ ಕೂಡ ಇಲ್ಲೆಲ್ಲೂ ನನಗೆ ಕಾಲ್ ನೌ ಬಟನ್ ಕಾಣಿಸ್ತಿಲ್ಲ. ಅಗೈನ್ ಗೋ ಬ್ಯಾಕ್. ಏನಕ್ಕೆ ಕಾಣಿಸ್ತಿಲ್ಲ? ಸೊ ಲೆಟ್ ಮಿ ಚೆಕ್. ಪ್ರೆಸೆಂಟೇಷನ್ ಆಪ್ಷನಿಗೆ ಹೋಗಿ. ರೈಟ್, ಬಟನ್ ಕಲರ್ ಏನು ಬೇಕು? ಸೊ ನಾನಿಲ್ಲಿ ಆ್ಯಸ್ ಆಫ್ ನಾ ಬ್ಲೂ ಅನ್ನು ಚೂಸ್ ಮಾಡ್ತೀನಿ. ಬಟನ್ ಕಲರ್, ಐಕಾನ್ ಕಲರ್ ನನಗೆ ವೈಟೇ ಇರಲಿ. ಪೊಸಿಷನ್ ರೈಟ್ ಕಾರ್ನರ್, ರೈಟ್, ಲೆಫ್ಟ್ ಕಾರ್ನರ್, ಸೆಂಟರ್, ಫುಲ್ ಬಾಟಮ್, ಈ ರೀತಿ ಇರುತ್ತೆ. ಸೊ ಇಲ್ಲಿ ಮೋರ್ ಪ್ಲೇಸ್ಮೆಂಟ್ ಆಪ್ಷನ್ ಕೂಡ ಇರುತ್ತೆ. ನಿಮಗೆ ಎಲ್ಲಿ ಆ ಬಟನ್ ಪೊಸಿಷನ್ ಇರಬೇಕು ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಇನ್ ಮೈ ಕೇಸ್ ನಾನೇನು ಮಾಡ್ತೀನಿ, ಫುಲ್ ಬಾಟಮನ್ನು ತೊಗೋತೀನಿ. ಸಿ ಡಿಸ್ಪ್ಲೇ ಆನ್ ಮೊಬೈಲ್ ಓನ್ಲಿ ಅಂತ ಇದೆ, ಅದಕ್ಕೋಸ್ಕರ ನನಗೆ ಡೆಸ್ಕ್ಟಾಪಲ್ಲಿ ಕಾಣಿಸ್ತಾ ಇಲ್ಲ. ನಾನೇನು ಮಾಡ್ತೀನಿ, ಆಲ್ ಸ್ಕ್ರೀನ್ಸ್ ಅಂತ ಕೊಡ್ತೀನಿ. ಓಕೆ. ಸೊ ದೆನ್ ಸೇವ್ ಚೇಂಜಸ್. ಸೊ ಇವಾಗ ಹೋಗಿ ನಾನು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ಬಟನ್ ಕಾಣಿಸುತ್ತೆ. ಬಟ್ ನನ್ಗೆ ಇನ್ ಮೈ ಒಪಿನಿಯನ್ ನೀವು ಸ್ಕ್ರೀನ್ ಆಪ್ಷನ್ ಏನಿರುತ್ತೆ ಅಲ್ವಾ, ಪ್ರೆಸೆಂಟೇಷನ್ ಆಪ್ಷನ್ಗೆ ಹೋಗಿ ಆ್ಯಂಡ್ ದೆನ್ ಡಿಸ್ಪ್ಲೇ ಆನ್ ಏನಿರುತ್ತೆ ಅಲ್ವಾ, ಮೊಬೈಲ್ ಓನ್ಲಿ ಕೊಟ್ಟರೆ ಸಾಕು. ಬಿಕಾಸ್ ಲ್ಯಾಪ್ಟಾಪಲ್ಲಿ ಯಾರು ನಿಮಗೆ ಕಾಲ್ ಮಾಡೋಕ್ಕಾಗೋದಿಲ್ಲ, ರೈಟ್. ಸೊ ಮೊಬೈಲಲ್ಲಿ ಅಷ್ಟೇ ಅವ್ರು ಕಾಲ್ ಮಾಡ್ತಾರೆ. ಸೊ ಡಿಸ್ಪ್ಲೇ ಆನ್ ಮೊಬೈಲ್ ಓನ್ಲಿ ಮೇಲೆ ಕೊಟ್ಟರೆ ಸಾಕು, ಬೇರೆ ಏನು ಬೇಕಿರೋದಿಲ್ಲ. ಓಕೆ. ಸೊ ದೆನ್ ಜಸ್ಟ್ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಲರ್ಸ್ ಬಟನ್ ಕೂಡ ಇರುತ್ತೆ, ಇಲ್ಲಿ ವಾಟ್ಸಪ್ಪರ್ಸ್ ಬಟನ್ ಕೂಡ ಇರುತ್ತೆ. ಸೊ ನನಗೆ ಶೇಪ್ ಚೇಂಜ್ ಆಗಬೇಕಂತ ಅಂದರೆ ಅಫ್ಕೋರ್ಸ್ ಪ್ರೆಸೆಂಟೇಷನ್ ಆಪ್ಷನಿಗೆ ಬನ್ನಿ. ರೈಟ್, ಮೋರ್ ಪ್ಲೇಸ್ಮೆಂಟ್. ಸೊ ನೀವೇನು ಮಾಡಬೇಕು, ಪೊಸಿಷನನ್ನು ಚೇಂಜ್ ಮಾಡಿ. ನಾನೇನು ಮಾಡ್ತೀನಿ, ಮಿಡಲ್ ರೈಟ್, ಸೇವ್ ಚೇಂಜಸ್, ಅಗೇನ್ ಗೋ ಬ್ಯಾಕ್, ರಿಫ್ರೆಶ್. ಸಿ ಇಲ್ಲಿ ಬಂದಿರುತ್ತೆ, ರೈಟ್. ಸೊ ಈ ರೀತಿ ನೀವು ಕಾಲ್ ನೌ ಬಟನನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸಿಂಪಲ್, ರೈಟ್. ಸೊ ನಾವ್ ಇವಾಗ ನಂದೊಂದು ಸೈಟ್ ಇದೆ. ಓಕೆ, ಈ ಸೈಟ್ ನೀವು ಪ್ರಾಕ್ಟೀಸ್ ಮಾಡ್ತಿರ್ತೀರಾ. ಓಕೆ. ಸೊ ಇವಾಗ ಆಲ್ ಆಫ್ ಸಡನ್ ನೀವು ಯಾವುದೋ ಒಂದು ವೆಡ್ಡಿಂಗ್ ಫೋಟೋಗ್ರಫಿ ಸೈಟರ್ಗೆ ವರ್ಕ್ ಮಾಡ್ತಿರ್ತೀರ. ಇವಾಗ ಆಲ್ ಆಫ್ ಸಡನ್ ನಿಮ್ಗೆ ಏನು ಮಾಡ್ಬೇಕು ಅನ್ಸುತ್ತೆ, ಹಾಸ್ಪಿಟಲ್ ಸೈಟ್ ಮೇಲೆ ವರ್ಕ್ ಮಾಡ್ಬೇಕಂತ ಅನ್ಸುತ್ತೆ. ಓಕೆ. ಸೊ ಹಾಸ್ಪಿಟಲ್ ಸೈಟ್ ಮೇಲೆ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಾಗ ನೀವು ಆಲ್ರೆಡಿ ಇಲ್ಲಿ ವೆಡ್ಡಿಂಗ್ ಫೋಟೋಗ್ರಫಿ ಸೈಟನ್ನು ವರ್ಕ್ ಮಾಡ್ತಿದ್ದೀರಾ, ರೈಟ್. ಸೊ ಇವಾಗ ಅಗೈನ್ ನೀವೆಲ್ಲ ಥೀಮ್ ಎಲ್ಲ ಏನಾದರೂ ಚೇಂಜ್ ಮಾಡಿರಿ ಅಂತ ಅನ್ಕೊಳ್ಳಿ, ಎಲ್ಲನೂ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ, ರೈಟ್. ಸೊ ಇವಾಗ ನೀವು ಹೊಸದಾಗಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಂತ ಅಂದರೆ ನೀವು ಅಗೈನ್ infinity-free.comಗೆ ಹೋಗಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ, ಅಲ್ಲಿ ಒಂದು ಡೊಮೈನ್ ಮತ್ತು ಹೋಸ್ಟಿಂಗನ್ನು ತೊಗೊಂಡು ಡಿಫ್ರೆಂಟ್ ಡೊಮೈನ್ ಮತ್ತು ಹೋಸ್ಟಿಂಗಿಗೆ ವರ್ಕ್ ಮಾಡಬೇಕಾಗುತ್ತೆ. ಬಟ್ ಇದು ಹೆಂಗೂ ಪ್ರಾಕ್ಟೀಸ್ ಪರ್ಪಸ್ ಆಗಿರೋದ್ರಿಂದ ನನ್ನ ತಲೆಯಲ್ಲಿ ಬರುತ್ತೆ, ಓಕೆ ಈ ಒಂದು ಸೈಟನ್ನೇ ನಾನು ಕಂಪ್ಲೀಟಾಗಿ ಡಿಲೀಟ್ ಮಾಡ್ತೀನಿ, ನಾನು ಹೊಸದಾಗಿ ವೆಬ್ಸೈಟನ್ನು ಡಿಸೈನ್ ಮಾಡ್ಕೊತ ಬರ್ತೀನಿ, ರೈಟ್. ಸೊ ಬೇಸಿಕಲಿ ಏನು, ನಾನು ಮಾಡಿರೋ ಎಲ್ಲ ವರ್ಕು ಹೊರಟೋಗ್ಬೇಕು,
ಹೊರಟೋದ್ರೆ ನಾನು ಮತ್ತೆ ಮೊದಲಿಂದ ಡಿಸೈನ್ ಮಾಡ್ತೀನಿ, ರೈಟ್? ಸೊ ಬೇಸಿಕಲಿ ನಿಮ್ಮ ಸೈಟನ್ನು ರೀಸೆಟ್ ಮಾಡಬೇಕು ಅಂತ ಅಂದರೆ ನೀವೇನು ಮಾಡ್ತೀರಾ, ರೈಟ್? ಸೊ ನಿಮ್ಮ ಡೊಮೈನ್ ಮತ್ತು ಹೋಸ್ಟಿಂಗ್ ಡಿಲೀಟ್ ಆಗೋದಿಲ್ಲ, ಬಟ್ ನೀವು ಮಾಡಿರೋ ಕೆಲಸ ಏನಾಗುತ್ತೆ, ಡಿಲೀಟ್ ಆಗುತ್ತೆ, ರೈಟ್? ಸೊ ಅಗೇನ್ go to WordPress dashboard. So then again go to the plugins, again add plugin. So search plugin name called WP Reset. Okay. One second guys, just give me a minute. ರೈಟ್? ಸೊ ನಾನು ಸೈಟನ್ನೇ ನಾನು ಏನು ಮಾಡಬೇಕು, ರೀಸೆಟ್ ಮಾಡಬೇಕು. ಸೊ ಅದಕ್ಕೋಸ್ಕರ WP Reset ಪ್ಲಗ್ಗಿನನ್ನು ನೀವು ಸರ್ಚ್ ಮಾಡಿ ನಿಮ್ಗೊಂದು ಪ್ಲಗ್ಗಿನ್ ಸಿಗುತ್ತೆ, ರೈಟ್? ಸೊ ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಈ ಒಂದು ಆ್ಯಕ್ಟಿವ್ ಕೂಡ ಆಗಿದೆ. ಬಟ್ ಈ WP Reset ಅನ್ನೋದು ನಿಮ್ಮ ವರ್ಡ್ ಪ್ರೆಸ್ಸಲ್ಲಿ ಬೈ ಡಿಫಾಲ್ಟಾಗಿ ಈ ರೀತಿ ಕ್ಲಿಕ್ ಟು ಚಾಟ್ ಆಗಿರ್ಬೋದು, ಅಥವಾ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಕ್ಸೆಸ್ ಥರ ಆಗಿರ್ಬೋದು, ಅಥವಾ ಕಾಲ್ ನೋವು ಬಟನ್ ಥರ ಆಗಿರ್ಬೋದು, ಈ ರೀತಿ ಕಾಣಲ್ಲ. ಬಿಕಾಸ್ WP ರೀಸೆಟ್ ಅನ್ನೋದು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ಸೆಟ್ಟಿಂಗ್ಸಲ್ಲಿ ವರ್ಕ್ ಆಗುತ್ತೆ. ಸೊ ಇವಾಗ ನಾವು ಸ್ಮಾರ್ಟ್ ಫೋನಲ್ಲಿ ವರ್ಕ್ ಮಾಡ್ತಿದ್ದಾಗ ಸೆಟ್ಟಿಂಗ್ಸ್ ಅಂಡರಲ್ಲಿ ಕೆಲವು ಆಪ್ಷನ್ಸ್ಗಳಿರ್ತವೆ, ರೈಟ್? ಸೊ ಅದೇ ರೀತಿ. ಸೊ ಟೂಲ್, ಇದು ಪ್ಲಗ್ಗಿನ್ ಅನ್ನೋದಕ್ಕಿಂತ ಟೂಲ್ ಥರ. ಸೊ ಅದಕ್ಕೋಸ್ಕರ ಈ WP Reset ಅನ್ನೋದು ಎಲ್ಲಿ ನಮಗೆ ಕಾಣುತ್ತಪ್ಪ ಅಂತಂದರೆ ಟೂಲ್ಸ್ ಅಂಡರಲ್ಲಿ ಸೆಟ್ ಆಗಿರುತ್ತೆ WP Reset ಅಂತ, ಟೂಲ್ಸ್ ಅಂಡರಲ್ಲಿ. ಓಕೆ, ಜಸ್ಟ್ ಲೈಕ್ ಸ್ಮಾರ್ಟ್ ಫೋನಲ್ಲಿ ನಮಗೆ ಕೆಲವು ಆಪ್ಷನ್ ಸೆಟ್ಟಿಂಗ್ಸ್ ಅಂಡರಲ್ಲಿ ಕಾಣುತ್ತೆ, ರೈಟ್? ಸೊ ಅದೇ ರೀತಿ ವರ್ಡ್ ಪ್ರೆಸ್ಸಲ್ಲೂ ಕೂಡ ಈ WP Reset ಅನ್ನೋದು ಟೂಲ್ಸ್ ಅಂಡರಲ್ಲಿ ಕಾಣುತ್ತೆ, ರೈಟ್? ಟೂಲ್ಸ್ ಅಂಡರಲ್ಲಿ WP Reset ಅಂತ ಇರುತ್ತೆ. WP Reset, ಸೊ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದಾಗ ನಮಗೆ ಇಲ್ಲಿ ಟೈಪ್ ಇನ್ ರೀಸೆಟ್ ಅಂತ ಆಪ್ಷನ್ ಇರುತ್ತೆ. ನೀವು ಇಲ್ಲೇನು ಮಾಡಬೇಕು, ಏನು ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ರೀಸೆಟ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದಾಗ ರೀಸೆಟ್ ಸೈಟ್ ಅನ್ನೋ ಆಪ್ಷನ್ ಇರುತ್ತೆ. ಮೇಕ್ ಶೋರ್ ರೀಸೆಟ್ ಅಂತ ಟೈಪ್ ಮಾಡಬೇಕು. ಸೊ ದೆನ್ ರೀಸೆಟ್ ಸೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಒಂದು ಕನ್ಫರ್ಮೇಷನ್ ಕೇಳುತ್ತೆ, ಆರ್ ಯು ಶೋರ್ ಯು ವಾಂಟ್ ಟು ರೀಸೆಟ್ ದ ಸೈಟ್? ಎಸ್, ರೀಸೆಟ್ ಮಾಡಿ ಅಂತ ಅಂದರೆ ರೀಸೆಟ್ ವರ್ಡ್ ಪ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ರೀಸೆಟ್ ವರ್ಡ್ ಪ್ರೆಸ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿವರೆಗೂ ಏನು ಕೆಲಸ ಮಾಡಿದ್ವಿ ಅಲ್ವಾ, ಅದೆಲ್ಲ ಹೊರಟೋಗುತ್ತೆ. ಸಿ, ಇದು ನಾವು ಇವತ್ತು ಮಾಡಿದಂಥ ಕೆಲಸ, ರೈಟ್? ಬಟ್ ರಿಫ್ರೆಶ್ ಮಾಡಿದ್ರೆ ನಮ್ಮ ಸೈಟ್ ದ ಡೇ ಫಸ್ಟ್ ಹೆಂಗಿತ್ತಲ್ವಾ ಹಂಗಿರುತ್ತೆ. ಅಂತಂದರೆ ನಾವು ಮಾಡೋ ಕೆಲಸ ಏನಾಗುತ್ತೆ, ಡಿಲೀಟ್ ಆಗುತ್ತೆ, ರೈಟ್? ಸಿಂಪಲ್. ಸೊ ಈ ರೀತಿ ಪ್ಲಗ್ಗಿನ್ಸ್ಗಳು ವರ್ಕ್ ಆಗ್ತವೆ, ರೈಟ್? ಸೊ ನಾವ್ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮೀ.